ಎಲ್ಲರಿಗೂ ಸ್ವಾಗತ. ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನೋ ದಿವೋ ಬೃಹದಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತು ಗುರುಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಇವತ್ತಿನ ತರಗತಿಯನ್ನು ತಗೊಂಡಿದ್ದಾರೆ. ಸರ್ ಸ್ಟಾರ್ಟ್ ಮಾಡಿ ಸರ್. ಗುರು ಅವರೇ ಆರಂಭ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಸರ್. ಸರ್ ಇವತ್ತು ಕೆಲವು ಯಾವ್ದಾದ್ರು ವಿಚಾರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನು ಹಾಗಾಗಿ ಈ ಕೆಲವು ನಾಥ ಪದ್ಧತಿಗಳೇನಿದೆ ಇವೆಲ್ಲವೂ ಕೂಡ ಮುಂದುವರೆದು ಬಂದಂತೆ ಇವತ್ತು ನಾವು ನೋಡ್ತಾ ಇರುವಂತಹ ನಾಗ ಸಾಧುಗಳು ಇವೆಲ್ಲವೂ ಕೂಡ ಒಂದೊಂದು ರೀತಿಯ ಹಂತಗಳು ಪದ್ಧತಿಗಳು ಅಂತ ಹೇಳಿ ಅಂತ ಇದನ್ನ ಶಂಕರಾಚಾರ್ಯರು ಕೂಡ ಅವರ ಪ್ರಸಿದ್ಧವಾದಂತಹ ಭಜಗೋವಿಂದಂ ಸ್ತೋತ್ರದಲ್ಲೂ ಕೂಡ ಈ ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಅಂತೇಳಿ. ಅಂದ್ರೆ ಒಂದು ಅವಧೂತ ಸ್ಥಿತಿ ಅಂದ್ರೆ ಹೇಗಿರುತ್ತೆ, ಈ ಎಲ್ಲಾ ಕಟ್ಟುಪಾಡುಗಳನ್ನ ದಾಟಿ ಆ ಒಂದು ಉತ್ಕೃಷ್ಟ ಸ್ಥಿತಿಯನ್ನ ತಲುಪಿದಂತಹ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಯೋಗರಥೋವ ಭೋಗರಥೋವ ಸಂಗರಥೋವ ಸಂಘವಿಹೀನ ಅಂದ್ರೆ ಯೋಗದಲ್ಲಿದ್ರೂ ಸಂತೋಷವಾಗಿರ್ತಾನೆ, ಭೋಗದಲ್ಲಿದ್ರೂ ಸಂತೋಷವಾಗಿರ್ತಾನೆ, ಇದ್ರೂ ಸಂತೋಷ ಇಲ್ದಲೇ ಇದ್ರೂ ಸಂತೋಷ. ಸಂಘರಥೋವ ಅಂದ್ರೆ 4 ಜನಗಳ ಒಂದು ಸಂಘದಲ್ಲಿದ್ರೂ ಕೂಡ ಸಂತೋಷವಾಗಿರ್ತಾನೆ, ಸಂಘವಿಹೀನ ಅಂದ್ರೆ ಯಾವುದೇ ಸಂಘ ಇಲ್ಲ ಅಂದ್ರೂ ಕೂಡ ಅವನು ಸಂತೋಷವಾಗಿರ್ತಾನೆ. ಅಂದ್ರೆ ಇದನ್ನ ನಾವು ಭಗವದ್ಗೀತೆಯಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಕೃಷ್ಣ ಅರ್ಜುನನಿಗೆ ಹೇಳುವಂತದ್ದು ಮೆಂಟಲಿ ಈಕ್ವಿಲಿಬ್ರಿಯಂ ಅಂದ್ರೆ ಒಂದು ಮಾನಸಿಕ ಸಮತ್ವ ಸ್ಥಿತಿಗೆ ಮೊದಲು ನೀನ್ ಬಾ. ಯಾಕಂದ್ರೆ ನೀನೀಗ ಪೂರ್ತಿ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆಯಾ, ನೀನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಿದ್ರು ಕೂಡ ಎಮೋಷನ್ಸ್ ನಿನ್ನ ಭಾವನೆಗಳು ಅದನ್ನ ಸುತ್ತುವರೆದ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ನಾವು ಆ ಭಾವನೆಗಳ ಹೊಡೆತಕ್ಕೆ ಸಿಕ್ಕಾಗ ಸರಿಯಾದ ಒಂದು ಡಿಸಿಷನ್ಸ್ ನ ಏನು ತಗೊಳ್ಳೋದಕ್ಕೆ ನಮ್ಗೆ ಆಗ್ದಲೇ ಇರುವಂತ ಸ್ಥಿತಿನಲ್ಲಿ ಇದೆಯಾ ನೀನೀಗ. ಅದರಿಂದ ನೀನ್ ಹೇಗೆ ಏನ್ ಮಾಡ್ಬೇಕಂದ್ರೆ ಶೀತೋಷ್ಣ ಸುಖ ದುಃಖ ದಾಹ. ಸೊ ಶೀತ ಉಷ್ಣ ಅನ್ನೋದು ಹೇಗೆ ಪ್ರಕೃತಿನಲ್ಲಿ ನಿರಂತರವಾಗಿರುತ್ತೆ, ಸುಖ ದುಃಖ ಅನ್ನೋದು ಬರ್ತಾನೆ ಇರುತ್ತೆ ಹೋಗ್ತಾ ಇರುತ್ತೆ, ಯಾವ್ದು ಕೂಡ ಪರ್ಮನೆಂಟ್ ಆಗಿ ನಿಲ್ಲುವಂತದಲ್ಲ. ನೀನ್ ಅದನ್ನ ಮೀರಿ ಬಾ, ನೀನ್ ಫಸ್ಟ್ ಅದರಿಂದ ಆಚೆ ಕಡೆಗ್ ಬಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಭಾವಶಕ್ತಿ ಅದನ್ನ ನೀನು ಸ್ಟ್ರಾಂಗ್ ಮಾಡ್ಕೋಬೇಕು. ಯಾಕಂದ್ರೆ ಇಚ್ಛಾಶಕ್ತಿ ಮತ್ತೆ ಭಾವಶಕ್ತಿ ಕ್ರಿಯಾಶಕ್ತಿ ಚಂದ್ರಮೌಳಿ ಸರ್ ಹೇಳುವಂತೆ ಈ 3 ನಮಗೆ ತುಂಬಾನೇ ಇಂಪಾರ್ಟೆಂಟ್. ಇಚ್ಛಾಶಕ್ತಿ ಅಂದಾಗ ನಾವೇನ್ ಆಗ್ಬೇಕು, ವಾಟ್ ಈಸ್ ಅವರ್ ಗೋಲ್, ವಾಟ್ ವಿ ವಾಂಟ್ ಟು ಬಿಕಮ್. ಸೊ ಆ ಇಚ್ಛಾಶಕ್ತಿ ಸ್ಟ್ರಾಂಗ್ ಆಗಿರ್ಬೇಕು. ಭಾವಶಕ್ತಿ ಭಾವನೆಗಳು ಅಂದ್ರೆ ಯಾರೋ ಏನೋ ಹೇಳಿದ್ರು ಅಂತ ನಮ್ಮ ಇಚ್ಛಾಶಕ್ತಿನ ಕೈ ಬಿಟ್ಬಿಡುವಂತದ್ದು, ಅಥವಾ ಬೇರೆ ಇನ್ನೇನು ಅಂದ್ರೆ ಒಂಥರ ಒಂದ್ರಿಂದ ಒಂದಕ್ಕೆ ನಾವು ಜಂಪ್ ಹೊಡಿತಾನೆ ಇರ್ತೀವಿ, ಅಥವಾ ನಿನ್ ಕೈನಲ್ಲಿ ಆಗಲ್ಲ ಅಂತಿದ್ದಂಗೆ ನಾವು ಅದನ್ನ ಕೈ ಬಿಟ್ಬಿಡುವಂತದ್ದು. ಸೊ ಇದೆಲ್ಲದರ ಹೊಡೆತದಿಂದ ನಾವು ಆಚೆ ಬರ್ಬೇಕು. ಹಾಗಾಗಿ ಎಮೋಷನಲ್ ಸ್ಟೆಬಿಲಿಟಿ ಇವತ್ತು ನಮ್ಮ ಇಂಡಸ್ಟ್ರೀಸ್ ಗಳು ಮ್ಯಾನೇಜ್ಮೆಂಟ್ ಅಲ್ಲಿ ಕೇಳೋವಂಥದ್ದು ಇದನ್ನೇ. ಯಾಕಂದ್ರೆ ಲೀಡರ್ಶಿಪ್ ಸ್ಕಿಲ್ ಅಲ್ಲಿ ಒಂದ್ ಹಂತದಿಂದ ಒಂದ್ ಹಂತಕ್ಕೆ ಹೋದಾಗ ಬಹಳಷ್ಟು ಸಲ ನಾವು ನೋಡ್ತೀವಿ, ಇವನ್ ನಾನೇ ಒಬ್ಬ ಮ್ಯಾನೇಜರ್ ಆಗಿ ಕೂಗಾಡ್ಬಿಡ್ತೀನಿ ನಮ್ಮ ಸಬಾರ್ಡಿನೇಟ್ಸ್ ಗಳ ಮೇಲೆ. ಅಂದ್ರೆ ಕೂಗಾಡ್ತಾ ಇದೀನಿ ಅಂತಂದ್ರೆ ಅದು ನನ್ನ ದೊಡ್ಡಸ್ತಿಗೆ ನಾನು ತೋರಿಸ್ಕೊಂತಾ ಇದ್ದೀನಿ ಅಂತಲ್ಲ, ಇಟ್ ಈಸ್ ಮೈ ಇನ್ಎಫಿಷಿಯನ್ಸಿ. ನಾನು ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದನ್ನೇ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳೋದು, ಕಂಟ್ರೋಲ್ ಯುವರ್ ಎಮೋಷನ್ಸ್. ನಿಮ್ಮ ಎಮೋಷನ್ಸ್ ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಟ್ಟಾಗ ಸೊ ಇದೊಂದು ಅವಧೂತ ಸ್ಥಿತಿ ಅಂತ ಹೇಳಿ ಇಲ್ಲಿ ಅದನ್ನ ಅವರು ಈ ಪುಸ್ತಕದಲ್ಲಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಈ ಅವಧೂತ ಅಥವಾ ಈ ಸ್ಥಿತಿಗೆ ಈಗ ಇವರು ಕೀರ್ತಿ ಮೇಡಮ್ ಹೇಳ್ದಂಗೆ ಕೆಲವು ಶಾಸ್ತ್ರಗಳಲ್ಲಿ ಕಟ್ಟುಪಾಡುಗಳಲ್ಲೇ ಇರ್ಬೇಕು ಅಂತೇನಿಲ್ಲ. ಅಂದ್ರೆ ಸನ್ಯಾಸಿನೇ ಆಗಿರ್ಬೇಕು, ಗೃಹಸ್ಥರಾಗಿದ್ರೆ ಇದಾಗಲ್ಲ ಆತರ ಅಂತ ಏನಿಲ್ಲ. ರಾಮಕೃಷ್ಣ ಪರಮಹಂಸರು
ಏನು ಗೃಹಸ್ಥರಾಗಿಯೇ ಕೂಡ ಆ ಹಂತವನ್ನ ಅವ್ರು ಏರಿದಂತವ್ರು, ಸ್ಥಿತಿಯನ್ನ ತಲುಪಿದಂತವ್ರು. ಇದು ಸಾಧ್ಯ ಅಂತೇಳಿ ಈ ಪುಸ್ತಕದಲ್ಲಿ ಅದರ ವಿಚಾರಗಳನ್ನ ಅವರಿಲ್ಲಿ ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಪೇಜ್ ನಲ್ಲಿ ಅವರು ಇದನ್ನ ಹೇಳ್ತಾ ಹೋಗ್ತಾರೆ. ಸೊ ಈಗಾಗ್ಲೇ ಹೇಳಿದಂಗೆ ಈ ಅವಧೂತರು ಅನ್ನುವಂಥವ್ರು ನಮಗೆ ಒಂಥರ ಸಿಟಿ ಪ್ರದೇಶ ಅಥವಾ ಎಲ್ಲಾ ಜನಗಳ ಇಂಟರ್ನೆಟ್ ಅಲ್ಲಿ ಬರ್ತಾರೆ ಇವರು, ಹೆಚ್ಚಿಗೆ ಇವರು ಒಂದು ಪ್ರಾಮಾಣ್ಯವನ್ನು ತಗೊಂಡು ಆತರ ಏನು ಇಲ್ಲ. ಇವರೆಲ್ಲ ಬಹಳ ಚಿಕ್ಕದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತವ್ರು. ಆಯಾ ಗ್ರಾಮೀಣ ಪ್ರದೇಶ ಜನಗಳು ಈ ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ. ಹಾಗಾಗಿ ಅಂತವ್ರು, ಹಾಗಾಗಿ ನಮಗೆ ಈ ನಾಗಾ ಸಾಧುಗಳು ಅಂತ ಅನ್ನೋರು ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಿಗೆ ಕಾಣ್ತಾರೆ, ಸಿಗ್ತಾರೆ ಬಿಟ್ರೆ ಮತ್ತೆ ಇವ್ರುಗಳು ಒಂಥರ ಅದೃಶ್ಯರಾಗ್ಬಿಡ್ತಾರೆ. ಇವರು ಮತ್ತೆ ಎಲ್ಲಿ ಇರ್ತಾರೆ, ಏನ್ ಮಾಡ್ತಾರೆ, ಹೇಗಿರ್ತಾರೆ, ಏನ್ ಇವ್ರದ್ದು ಕಾರ್ಯ ಕೆಲ್ಸಗಳು ಅಂತ ಹೇಳಿ ಅಂತ ಅಂದ್ರೆ ಇವರೆಲ್ಲರೂ ಕೂಡ ಯಾವುದೋ ಒಂದು ಧ್ಯೇಯ ಗುರಿ, ನಮ್ಮ ಭಾರತೀಯ ಸನಾತನ ವಿಚಾರಗಳಲ್ಲಿ ಆಸಕ್ತಿಯಾಗಿ ಇವರು ಒಂದು ಕಡೆ ಸೇರುವಂತಹದ್ದು ಇರುವಂತಹದ್ದು ಇವರು. ಸೊ ಹಾಗಾಗಿ ಇದು ಇದರಲ್ಲಿ ಒಂದು ಅವಧೂತ ಪದ್ಧತಿ ಅಂತ ಹೇಳಿ ಅಂತ ಇವರು ಬಹಳಷ್ಟು ವಿಚಾರಗಳು ಮತ್ತೆ ಇವುಗಳನ್ನ ತಿಳ್ಕೊಂಡು ಒಂದು ಉನ್ನತ ಸ್ಥಿತಿ, ಒಂದು ಉನ್ನತ ಹಂತದ ಮೇಲೆ ಇವರು ನೆಲೆ ನಿಂತಿರ್ತಾರೆ. ಹಾಗೇನೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿಗೆ ಇವರ ಆಸಕ್ತಿಗಳು ಇರುತ್ತದೆ ಹೊರತು ಪ್ರಾಪಂಚಿಕ ಒಂದು ವಿಚಾರಗಳೇನಿರುತ್ತದೆ ಅವುಗಳಲ್ಲಿ ಬಹಳ ಕಮ್ಮಿ ಇವರ ಒಂದು ಗಮನ. ಹಾಗಾಗಿ ಇವರು ಹೊರಗಿನ ವಿಚಾರಗಳಲ್ಲಿ ಅಷ್ಟು ಅಂದ್ರೆ ಈ ಕಾಮನ್ ಇದ್ರಲ್ಲಿ ಅವರು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಳಗಡೆಯ ವಿಕಾಸ ಅಂದ್ರೆ ಚಂದ್ರಮೌಳಿ ಸರ್ ಅವ್ರ ಒಂದು ಕ್ಲಾಸ್ ನಲ್ಲಿ ಹೇಳ್ತಾ ಇದ್ರು, ಏತಮನ ಆನಂದಮಯ ಉಪಸಂಕ್ರಾಮತಿ ಅಂತ ಹೇಳಿ ಅಂತ. ಅಂದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಅಥವಾ ಆತ್ಮ ಅಂತಕ್ಕಂಥದ್ದು ಉಪಸಂಕ್ರಾಮತಿ, ಏತಮನ ಆನಂದಮಯ, ಆನಂದದ ಕಡೆಗೆ ಇದು ಯಾವಾಗ್ಲೂ ಕೂಡ ವಿಕಾಸವನ್ನು ಹೊಂದುತ್ತಾನೆ ಇರುತ್ತೆ. ಹಾಗಾಗಿ ಇವ್ರುಗಳು ಹೊರಗಡೆ ನಾನು ನೋಡಕ್ ಹೆಂಗಿದ್ದೀನಿ, ನಾನೊಂಥರ ಜನಗಳಿಗೆ ಇವರು ವಿಚಿತ್ರವಾಗಿ ಅಂತ ಕಾಣಿಸಿದ್ರು ಕೂಡ ಇವರು ಪ್ರತಿದಿನದ ಸಾಧನೆ ಏನಾಗಿರುತ್ತೆ ಅಂದ್ರೆ ಒಳಗಿನ ವಿಕಾಸ. ಚಂದ್ರಮೌಳಿ ಸರ್, ಐ ರಿಕ್ವೆಸ್ಟ್ ಏತಮನ ಆನಂದಮಯ ಉಪಸಂಕ್ರಾಮತಿ ನೀವಂಚೂರು ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ಏತಮನ ಆನಂದಮಯ ಉಪಸಂಕ್ರಾಮತಿ ಅದೇ ಏತಮ ಆತ್ಮಾನು ಉಪಸಂಕ್ರಾಮತಿ ಅಂತ ತೈತ್ರೇಯ ಉಪನಿಷತ್ತಲ್ಲಿ ಬರುತ್ತೆ. ಅಂದರೆ ನಾವು ಈ ನಮ್ಮ ಆತ್ಮವು ಈಗ ನಮ್ಮಲ್ಲಿರುವುದು ಆತ್ಮ, ಅಥವಾ ಆತ್ಮವು ಯಾತಕ್ಕೆ ರೂಪುಗೊಳ್ಳುತ್ತೆ, ಯಾತಕ್ಕೆ ಅದು ತನ್ನ ಒಂದು ಜರ್ನಿಯನ್ನು ಮುಂದುವರಿಸುತ್ತೆ ಅಂತಂದರೆ ಆನಂದಕ್ಕಾಗಿ ಮಾತ್ರ. ಅಂದ್ರೆ ಆನಂದ ಅಂದರೆ ಏನಿಲ್ಲ. ಹಾಗಾದರೆ ಸತ್ಯಂ ಜ್ಞಾನಂ ಅನಂತಂ, ಸತ್ಯ ಜ್ಞಾನ ಮತ್ತು ಅನಂತ, ಈ ಮೂರನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಆನಂದ ಪ್ರಾಪ್ತಿಯಾಗುತ್ತೆ. ಅಂದರೆ ಆನಂದ ಅಂದರೆ ಏನು? ಇಟ್ ಈಸ್ ನಾಟ್ ಎ ಬೈ ಪ್ರಾಡಕ್ಟ್ ಆಫ್ ಎನಿ ಕರ್ಮ, ಏನೋ ಮಾಡುವುದರಿಂದ ಬರುವಂತಹ ಒಂದು ಪ್ರಾಡಕ್ಟ್ ಅಲ್ಲ. ಈಗ ಸಿಹಿ ತಿಂದ್ವಿ, ನಾಲ್ಗೆಗೆ ಸಿಹಿ ಆಯಿತು, ಸಂತೋಷವಾಯಿತು, ಆ ರೀತಿ ಅಲ್ಲ. ಇದು ಒಂದು ಸ್ಟೇಟ್, ಒಂದು ಅವಸ್ಥೆ. ಆನಂದ ಅನ್ನೋದು ಒಂದು ಕೋಶ, ಅದೇ ಒಂದು ಕೋಶ, ಅಂತಿಮವಾದ ಕೋಶ. ಅಂದರೆ ಇಡೀ ನಾವುಗಳು ಬದುಕುತ್ತಿರುವ, ಮುಂದೆ ಬದುಕಬೇಕಾಗಿರುವ ಯಾವುದೇ ಜೀವಿಯ ಯಾವುದೇ ವಿಚಾರ ಏನು ಅಂದರೆ ಸಂತೋಷಕ್ಕಾಗಿ, ಆನಂದಕ್ಕಾಗಿ. ಹಾಗಾಗಿ ಆತ್ಮ ಯಾತಕ್ಕೆ ಅಷ್ಟು 24/7 ಹಲವಾರು ಜನ್ಮಗಳಲ್ಲಿ 24 ಗಂಟೆ 7 ದಿವಸಗಳು ಕೂಡ ಸದಾಕಾಲ ಎಚ್ಚರವಾಗಿದ್ದು ಮುಂದಕ್ಕೆ ಹೋಗಬೇಕು ಅಂತ ಬಯಸ್ತಾ ಇರುತ್ತೆ. ಯಾತಕ್ಕೆ ಮುಂದಕ್ಕೆ ಹೋಗಬೇಕು ಅಂದರೆ ಆನಂದವನ್ನು ಪಡೆಯಲಿಕ್ಕೆ. ಅದೇ ರೀತಿ ಏತಮನ ಆನಂದಮಯ ಉಪಸಂಕ್ರಾಮತಿ, ಉಪಸಂಕ್ರಮಣ ಅಂದರೆ ಮುಂದುವರ್ಕೊಂಡು ಮೇಲ್ಮೇಲಕ್ಕೆ ಹೋಗುವಂಥದ್ದು. ಅದೇ ರೀತಿ ನಮ್ಮ ಮನಸ್ಸು ಸುಷುಪ್ತಿ ಅವಸ್ಥೆಯಲ್ಲಿ ಬಿಟ್ಟರೆ ಸ್ವಪ್ನ ಮತ್ತು ಎಚ್ಚರ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ವ್ಯವಹಾರ ಮಾಡ್ತಾ ಇರುತ್ತೆ. ಅದು ಯಾತಕ್ಕೆ ಅಷ್ಟು ಚಟುವಟಿಕೆಯನ್ನು ಹೊಂದಿರುತ್ತೆ ಅಂತಂದರೆ ಅದು ಕೂಡ ಆನಂದ ಸ್ಥಿತಿಯನ್ನು ತಲುಪಿಕೊಳ್ಳಲಿಕ್ಕೆ. ಹಾಗಾಗಿ ನಾವು ಈ ಭೃಗುವಲ್ಲಿ ಇವೆಲ್ಲ ನೋಡಿದಾಗ ಏನು ಹೇಳ್ತಾರೆ, ಮೊದಲು ಬ್ರಹ್ಮ ಅಂದರೆ ಏನು, ಅಂದರೆ ಅಂತಿಮ ಏನು ಅಂದಾಗ ಮೊದಲು ಅನ್ನ, ಆಮೇಲೆ ಪ್ರಾಣ, ಮನ, ವಿಜ್ಞಾನ, ಆಮೇಲೆ ಆನಂದ. ಆನಂದವೇ ನಮ್ಮ ಉಪನಿಷತ್ತುಗಳಲ್ಲಿ ಪ್ರತಿಷ್ಠಾನವಾಗಿರುವಂತಹ ಮತ್ತು ರಿಸರ್ಚ್ ಮಾಡಿ ವಿಜ್ಞಾನಿಗಳು ಕಂಡುಕೊಂಡಿರುವಂತಹ
ಅಂದರೆ ನಮ್ಮ ವೇದ ವಿಜ್ಞಾನಿಗಳು ಕಂಡುಕೊಂಡಿರುವಂತಹ ಅಂತಿಮವಾದ ಸತ್ಯ ಆ್ಯಂಡ್ ಅಂತಿಮವಾದ ಪರ್ಪಸ್. ಅಂದರೆ ದ ಪರ್ಪಸ್ ಆಫ್ ಬರ್ತ್, ದ ಪರ್ಪಸ್ ಆಫ್ ಲರ್ನಿಂಗ್, ದ ಪರ್ಪಸ್ ಆಫ್ ಬಿಕಮ್ ಅವಧೂತ, ಪರ್ಪಸ್ ಆಫ್ ಬಿಕಮಿಂಗ್ ಸನ್ಯಾಸಿ, ದ ಪರ್ಪಸ್ ಆಫ್ ಅಟೈನಿಂಗ್ ಮೋಕ್ಷ, ದ ಪರ್ಪಸ್ ಆಫ್ ಅಟೈನಿಂಗ್ ಲಿಬರೇಷನ್. ಈ ಥರ ಮೇಲೆ ಏನಾರು ನಾವು ಹೇಳ್ಕೊಳ್ಳೋಣ. ಆಹಾರ ತಿನ್ನೋದಿರ್ಬೋದು, ವಿಹಾರ ಇರ್ಬೋದು, ಜ್ಞಾನೋದಯ ಇರ್ಬೋದು, ಸಾಕ್ಷಾತ್ಕಾರ ಇರ್ಬೋದು, ತಪಸ್ಸಿರ್ಬೋದು, ಜಪ ಇರ್ಬೋದು, ಎಲ್ಲ ಯಾವುದಕ್ಕೆ ಅದು ಆರಂಭವಾಗಿದ್ದೇ ಆನಂದದಿಂದ. ಮತ್ತು ಏನನ್ನು ಹೊಂದಲಿಕ್ಕೆ ಅಂತಿಮವಾಗಿ ಆನಂದ. ಅಂದರೆ ಇಡೀ ಜಗತ್ತು ಆನಂದದಿಂದ ಹೊಮ್ಮಿ ಆನಂದದಲ್ಲಿ ಕೊನೆಗೊಳ್ಳುವುದೇ ಇಡೀ ಈ ಸಾರವಾಗಿದೆ, ಈ ಸಂಸಾರವಾಗಿದೆ ಅನ್ನೋದು ಒಂದು ಉಪನಿಷತ್ತಿನ ನಾವು ಅರ್ಥ ಮಾಡ್ಕೋಬಹುದು. ಗುರುಪ್ರಸಾದ್. ಥ್ಯಾಂಕ್ ಯು ಸರ್. ಸೊ ಇಷ್ಟು ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಒಂದಿಗೆ ಈ ಪುಸ್ತಕ ಶುರುವಾಗುತ್ತೆ. ಮೊದಲನೇ ಅಧ್ಯಾಯನ ಇಲ್ಲಿ ಅವತರಣಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಒಂದು ಇಂಟ್ರೋಸ್ಪೆಕ್ಷನ್, ಒಂದು ಕ್ವೆಸ್ಟ್ ಏನಂದ್ರೆ ಅವಧೂತ ಅಂದ್ರೆ ಯಾರು, ಅವಧೂತ ಅನ್ನೋ ಒಂದು ಮಾತಿನ ಅರ್ಥ, ಪದದ ಅರ್ಥ ಏನು, ಅವಧೂತರು ಅನ್ನೋರು ಹೇಗಿರ್ತಾರೆ, ಅವರ ನಡೆನುಡಿಗಳು ಹೇಗಿರುತ್ತೆ. ಸೊ ಇದರಂತೆ ಈ ತರ ಕೆಲವು ಕ್ವಶನ್ಗಳನ್ನ ಅವ್ರಿಗವ್ರೆ ಆತರ ಇಲ್ಲಿ ಕೇಳ್ಕೊಂತ ಹೋಗ್ತಾರೆ. ಒಂಥರ ನೋಡಕ್ಕೆ ಹುಚ್ಚರಾಗಿ ಕಾಣ್ತಾರೆ, ಒಂಥರ ಉನ್ಮತ್ತರಂತೆ ಕಾಣ್ತಾರೆ, ಪಿಶಾಚಿಗಳ ತರ ಕಾಣ್ತಾರೆ, ಕೆಲವು ಸಲ ಒಳ್ಳೆ ಸಣ್ಣ ಹುಡುಗರ ತರ ಆಡ್ತಾರೆ. ಸೊ ಈ ತರ ಅಂದ್ರೆ ಬೇರೆ ಜನಗಳಿಗೆ ಒಂದು ಕುತೂಹಲ ಕೆರಳುತ್ತೆ ಇವ್ರ ಬಗ್ಗೆ. ಇವ್ರೇನು ಮಹಾಜ್ಞಾನಿಯೋ ಅಥವಾ ಹುಚ್ಚರೋ ಇವ್ರು, ಏನಿವ್ರು ಈ ತರ ಹಿಂಗೆ ಅಂತ ಹೇಳ್ಬಿಟ್ಟು ಅಂತ. ಇದು ಹೊರಗಿನ ಜಗತ್ತು ಕಾಣೋದು ಈ ತರನೇ, ಆದ್ರೆ ಅವರು ಹೊರಗಿನ ಬಾಹ್ಯದ ಇದನ್ನ ಬಿಟ್ಬಿಟ್ಟು ಅವರು ಆಂತರಿಕ ಬೆಳವಣಿಗೆ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಇದು ಅವರ ಗಮನ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಈ ತರ ಕೆಲವೊಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ನಿಂದ ಅವರು ಪುಸ್ತಕನ ಶುರು ಮಾಡ್ತಾರೆ. ಹಾಗೆ ಇದರಲ್ಲಿ ಕೆಲವು ಯಾವ್ಯಾವ ಪಂಥಗಳು ಅಥವಾ ಯಾವ್ಯಾವರು ಅವಧೂತರು ಅಂತ ಕರೀತಾರೆ ಅನ್ನೋದನ್ನ ಹೇಳ್ತಾರೆ. ಈಗಾಗ್ಲೇ ನಾವು ಹೇಳಿದಾಗೆ ನಾಥ ಪಂಥ ಅದು ಒಂದು ಪಂಥ, ಹಾಗೆ ದತ್ತ ಪಂಥ ಅದು ಒಂದು, ಹಾಗೇನೆ ಸಿದ್ಧ ಸಂಪ್ರದಾಯ ಪಂಥ ಅದು ಒಂದು, ಹಾಗೇನೆ ಹುಬ್ಬಳ್ಳಿಯ ಸಿದ್ಧಾರೂಢ ಪಂಥ ಅದು ಒಂದು, ಹಾಗೇನೆ ಅಡವಿ ಸಿದ್ಧ ಪಂಥ ಅಂತ ಹೇಳಿ ಹೀಗೆ ಬಹಳಷ್ಟು ಕೆಲವು ಪಂಥಗಳಿದೆ ನಮ್ಮಲ್ಲಿ ಭಾರತದಲ್ಲಿ. ಇದೆಲ್ಲದರ ಗುರಿ ಒಂದೇ, ಸರ್ ಹೇಳ್ದಂಗೆ ಏತಮನ ಆನಂದಮಯ ಉಪಸಂಕ್ರಾಮತಿ. ಆದ್ರೆ ಆ ಉಪಸಂಕ್ರಾಮತಿಗೆ ಆನಂದವನ್ನ ಟಚ್ ಮಾಡ್ಲಿಕ್ಕೆ ಒಬ್ಬೊಬ್ರು ಒಂದೊಂದು ಹಂತವನ್ನ ತಗೊಳ್ಳೋವಂಥದ್ದು. ಈಗ ಸಕ್ಕರೆ ಅಂದ್ರೆ ಸ್ವೀಟ್, ಬಟ್ ಆ ಸ್ವೀಟ್ ಮೂಲನೇ, ಬಟ್ ಬೇರೆ ಬೇರೆ ಸ್ವೀಟ್ಗಳನ್ನ ನಾವು ಹೇಗೆ ತಯಾರು ಮಾಡ್ಕೊಂಡು ಆ ಸಿಹಿಯನ್ನ ಆನಂದವನ್ನ ಅನುಭವಿಸ್ತೀವಿ, ಆ ತರ ಒಂದೊಂದು ಪಂಥಗಳು ಇವುಗಳು ಇರುವಂತಹದ್ದು, ಬಂದಿರುವಂತಹದ್ದು. ಹೆಚ್ಚಿಗೆ ಇವು ಒಂದು ಗ್ರಾಮೀಣ ಪರಿಸರದಿಂದನೇ ಬಂದಿರುವಂತಹದ್ದು. ಹಾಗೆ ಈ ಅವಧೂತ ಪಂಥ ಅನ್ನೋದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಂತಾನೆ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಾವು ಕಾಣ್ಬಹುದು. ಈಗ ಸೂಫಿ ಸಂತರು ಅವರು ಕೂಡ ಅವಧೂತರನೇ. ಹಾಗೇನೆ ಮತ್ತೆ ಡೆರ್ವಿಶ್ ಅಂತಕ್ಕಂತಹದ್ದು, ಶಾಮನ್ ಅಂತಕ್ಕಂತಹದ್ದು, ಮಿಸ್ಟಿಕ್ ಅಂತಕ್ಕಂತಹದ್ದು, ಇವರೆಲ್ಲರೂ ಕೂಡ ವಿವಿಧ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಕಂಡಂತ ಅವಧೂತರೆ. ಅಂದ್ರೆ ಇಲ್ಲಿ ಆಥರ್ ಉದ್ದೇಶ ಏನಪ್ಪಾ ಅಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ರೀತಿ ಕಂಡ್ರು ಕೂಡ ಎಲ್ಲದರ ಗುರಿ ಒಂದೇ ಆಗಿದೆ. ಹೇಗೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ, ಆ ರೀತಿ ಗುರಿ ಒಂದೇ. ಆದ್ರೆ ಬೇರೆ ಬೇರೆ ರೀತಿಗಳಲ್ಲಿ ಆಯಾಯ ಒಂದು ಸಂಪ್ರದಾಯ, ಬುಡಕಟ್ಟು ಸಂಪ್ರದಾಯಗಳ ಪ್ರಕಾರದಲ್ಲಿ ಆ ಹಂತವನ್ನ ತಲುಪೋ ಪ್ರಯತ್ನ ಮಾಡಿದ್ದು ಒಂದೇನೆ ಅಂತ ಹೇಳಿ ಅಂತ. ಸೊ ಹಾಗಾಗಿ ಇದು ಅಂತೇಳಿ ಇದ್ರ ಬಗ್ಗೆ ಅವರು ಒಂದು ಸಣ್ಣ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದರ ಒಂದು ಪೂರ್ವ ಹಿನ್ನೆಲೆ, ಅವಧೂತ ಒಂದು ಚಿತ್ರಣದ ಒಂದು ಪೂರ್ವ ಹಿನ್ನೆಲೆಗೆ ನಾವು ಹೋಗ್ಬೇಕು ಅಂತಂದಾಗ ತ್ರಿಪುರ ರಹಸ್ಯ ಇದರಲ್ಲಿ ಸಂವರ್ತ ಅಂತಕ್ಕಂತಹ ಒಬ್ಬ ಸಿದ್ಧಾವಧೂತ, ಇವನ ವಿಚಾರವನ್ನ ಅವರು ತಗೋತಾರೆ. ಅಲ್ಲಿಂದ ಶುರು ಮಾಡ್ತಾರೆ. ಎಲ್ಲಿಂದ ಶುರುವಾಗಿದೆ ಅಂದ್ರೆ ಇವತ್ತಿನವರೆಗೂ ನಾಗಾ ಸಾಧುಗಳ ತನಕ ಏನ್ ಬಂದ ನಿಂತಿದೆ, ಇದಕ್ಕೆ ನಮ್ಗೆ ಅತಿ ಹೆಚ್ಚು ಹೈಯೆಸ್ಟ್ ಟಾಪ್ ಲೆವೆಲ್ ಅಲ್ಲಿ ಹಿಂದಿನಿಂದ ಎಲ್ಲಿಂದ ಸಿಕ್ಕಿದೆ ಅನ್ನೋದಕ್ಕೆ ಒಂದು ರಿಸರ್ಚ್ ಅವ್ರು ಹೇಳುವಂತದ್ದು. ತ್ರಿಪುರ ರಹಸ್ಯದ ಮುಖಾಂತರ ಒಂದು 4ನೇ ಅಧ್ಯಾಯ ಅಂತ ಹೇಳ್ತಾರೆ, ಸಂವರ್ತ ಅನ್ನುವಂತ ಒಬ್ಬ ಸಿದ್ಧಾವಧೂತ, ಅಲ್ಲಿಂದ ಇವರು ಕಥೆನ ಶುರು ಮಾಡ್ತಾರೆ. ಇದು ಶುರುವಾಗುವಂತಹದ್ದು ಜಮದಗ್ನಿ ಋಷಿಗಳು, ನಮ್ಗೆಲ್ಲ ಗೊತ್ತಿರುವಂತದ್ದು. ಅವರ ಮಗ ಪರಶುರಾಮ
ನಮ್ಗೆಲ್ಲ ಗೊತ್ತಿರುವಂತದ್ದೇ. ಭಾರ್ಗವರಾಮ ಅಂತಾನೂ ಕೂಡ ಅವನ್ನ ಕರಿತಾ ಇದ್ರು, ಪರಶುರಾಮ ಅಂತ ಕರೆಯುವಂತದ್ದು. ಸೊ ತಂದೆ ಜಮದಗ್ನಿ ಅವರ ಸಾವು ಆಗುತ್ತೆ. ಒಬ್ಬ ರಾಜ ಸಹಸ್ರಬಾಹು ಅನ್ನುವಂತವನು, ಮಾಹಿಷ್ಮತಿ ಅನ್ನುವಂತ ಒಂದು ರಾಜ್ಯದ ರಾಜ ಕಾರ್ತವೀರ್ಯ ಅಥವಾ ಸಹಸ್ರಬಾಹು ಅನ್ನೋನು ಅವನಿಂದ ಅವರ ತಂದೆಯ ಸಾವಾಗಿರುತ್ತೆ, ಜಮದಗ್ನಿ ಅವರ ಸಾವಾಗಿರುತ್ತೆ. ಇದು ಪರಶುರಾಮರಿಗೆ ಅಂದ್ರೆ ಮಗನಿಗೆ ಇದು ಒಂಥರ ಬಹಳ ಸಿಟ್ಟಿನ ಒಂದು ವಿಚಾರ ಆಗತ್ತೆ. ಯಾಕಂದ್ರೆ ಒಬ್ಬ ರಾಜ ನಮ್ಮ ತಂದೆ ಋಷಿಗಳನ್ನ ಈ ತರ ಕೊಂದಿದ್ದಾನೆ, ಅವ್ರನ್ನ ಕೊಲೆಗೈದಿದ್ದಾನೆ ಅಂತ ಹೇಳಿ ಒಂದು ಶಪಥವನ್ನು ತಗೋತಾನೆ. ಎಲ್ಲಾ ರಾಜರುಗಳನ್ನ ನಾನು ನಾಶ ಮಾಡ್ಬಿಡ್ತೀನಿ, ಅವ್ರನ್ನೆಲ್ಲ ಕೊಂದಾಕ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆ ಕಾರ್ಯದಲ್ಲಿ ಪರಶುರಾಮರು ನಿರತರಾಗ್ತಾರೆ. ಆ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಈ ತರ ಬಂದಾಗ ದಶರಥರ ಮಗನಾದಂತಹ ಶ್ರೀರಾಮಚಂದ್ರ ಪ್ರಭುವನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆಗ ಶ್ರೀರಾಮಚಂದ್ರ ಪ್ರಭುವಿಂದ ಅವರು ಸೋಲನ್ನು ಒಪ್ತಾರೆ. ಸೊ ಅವಾಗ ಅಂದ್ರೆ ಸೋಲು ಅಂತಂದಾಗ ಇಲ್ಲಿ ಶ್ರೀರಾಮಚಂದ್ರರಿಂದ ಅವ್ರಿಗೊಂದು ಜ್ಞಾನೋದಯ, ಒಂದು ಇಂಟ್ರೋಸ್ಪೆಕ್ಷನ್, ಒಂದು ಜ್ಞಾನೋದಯ ಆಗತ್ತೆ. ಅಂದ್ರೆ ತಾನು ಒಬ್ಬ ಋಷಿಯ ಮಗನಾಗಿ ನಾನು ಎಂತ ಕೆಲಸ ಮಾಡ್ತಾ ಇದ್ದೀನಿ, ಕೋಪದ ಕೈಗೆ ನಾನು ಕೊಟ್ಟು ಎಷ್ಟು ಜನರ ಕೊಲೆಗೆ ನಾನು ಕೊಂದಿದ್ದಕ್ಕೆ ಕಾರಣನಾಗ್ಬಿಟ್ಟೆ. ಇದೆಲ್ಲ ಕೂಡ ಶ್ರೀರಾಮಚಂದ್ರರು ಮತ್ತೆ ಪರಶುರಾಮರ ಒಂದು ಇದರಲ್ಲಿ ಬರುವಂತದ್ದು. ಸೊ ಹಾಗಾಗಿ ಅವರ ಮನಸ್ಸು ಒಂದ್ ರೀತಿ ಇದಾಗತ್ತೆ. ನಾನೀಗ ಅಂದ್ರೆ ಅವ್ರಿಗೊಂದು ಈ ತಪ್ಪು ನಾನ್ ಮಾಡ್ತಾ ಇರೋ ತಪ್ಪು ಇದೆಲ್ಲ, ಈ ತರ ನಾನ್ ಮಾಡ್ಬಾರ್ದು, ಒಬ್ಬ ಋಷಿಯ ಮಗನಾಗಿ ನಾನು ಮಾಡ್ಬಾರ್ದು ಅಂತ ಹೇಳಿ ತನ್ನನ್ನು ತಾನು ಬದಲಾಯಿಸ್ಕೋಬೇಕು ಅಂತ ಹೇಳಿ ಈ ಯುದ್ಧ ಕೊಲೆ ಇವುಗಳನ್ನೆಲ್ಲ ನಾನು ಬಿಟ್ಬಿಟ್ಟು ನಾನು ಕೂಡ ಒಂದು ರೀತಿಯ ವೈರಾಗ್ಯ ಅವ್ರಿಗೆ ಈ ತರ ಇದಾಗ್ಬೇಕು ಅಂತ ಹೇಳಿ ಅಂತ ಅವರು ಕೂಡ ಒಬ್ಬ ಗುರುವನ್ನ ಅರಸಿ ಹೊರಡುವಂತದ್ದು. ಸೊ ಅವರು ಈ ಒಬ್ಬ ಗುರುವನ್ನ ಅರಸಿ ಅಥವಾ ಏನಿದು ಜೀವನ ಅಂದ್ರೆ ಏನು, ನಾವ್ ಯಾಕೆ ಹಿಂಗ್ ಆಡ್ತೀವಿ, ನಾವ್ ಯಾಕೆ ಈ ತರ ಇದಾಗ್ತಾ ಇದೆ, ಸೊ ಏನಿದು ದ್ವೇಷನೇ ಲಾಸ್ಟ್ ಎಂಡ್ ಅಲ್ಲ, ಸೊ ಇದನ್ನೆಲ್ಲ ದಾಟಿ ಮತ್ತೇನೋ ಇದೆ, ಅದ್ರ ಕಡೆ ನಾನು ತಿಳ್ಕೋಬೇಕು ಅಂತ ಹೇಳಿ ಒಬ್ಬ ನಿಜವಾದ ಒಂದು ಗುರುವನ್ನ ಅರಸಿ ಹೊರಡುವಂತದ್ದು. ಆ ಸಂದರ್ಭದಲ್ಲಿ ಒಂಥರ ಹುಚ್ಚನಾಗಿ ಬೆಪ್ಪನಾಗಿ ಕಾಣುವಂತದ್ದು ಈ ಸಮರ್ಥ ಅವ್ರಿಗೆ ಸಿಗುವಂತದ್ದು. ಇದೆಲ್ಲ ಅಂದ್ರೆ ತ್ರಿಪುರ ರಹಸ್ಯ ಅನ್ನೋದ್ರಲ್ಲಿ ಬಂದಿದೆ ಅಂತ ಆಥರ್ ಇಲ್ಲಿ ಅದನ್ನ ಹೇಳ್ತಾರೆ. ಮುಖದಲ್ಲಿ ಒಂದು ಒಳ್ಳೆಯ ತೇಜಸ್ಸಿದೆ, ಆದ್ರೆ ಒಂಥರ ಕೊಳಕ ಕಾಣ್ತಾರೆ, ಹುಚ್ಚನಾಗಿ ಅವರು ಕಾಣ್ತಾ ಇದಾರೆ. ಮತ್ತೆ ಒಂದ್ ಕಡೆ ಎಲ್ಲೂ ನಿಲ್ಲೋದಿಲ್ಲ, ಆಡ್ತಾ ಇರ್ತಾರೆ. ಇವ್ ನೋಡಿದಾಗ ಪರಶುರಾಮರಿಗೆ ಒಂಥರ ಆಶ್ಚರ್ಯ ಅನ್ಸುತ್ತೆ, ಇದೇನಿದು, ಇವ್ರೇನು ಮಹಾಪುರುಷನೋ ಅಥವಾ ಇವನೇನು ಹುಚ್ಚನೋ ಬೆಪ್ಪನೋ ಇವನು ಅಂತ ಹೇಳಿ ಅಂತ. ಹಾಗಾಗಿ ಪರಶುರಾಮರು ಸಮರ್ಥನನ್ನ ಕೇಳ್ತಾರೆ, ನೀನ್ ಯಾರು, ಇದೇಕೆ ಹೀಗಿರುವೆ, ಇದ್ಯಾಕೆ ಹೀಗಿದ್ಯಾ, ಯಾಕೆ ಸುಮ್ನೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅಂತ. ನೀನ್ ಯಾರು ಅಂತ ಕೇಳಿದ ಪ್ರಶ್ನೆಗೆ ಅವರು ಅಂದ್ರೆ ಸಮರ್ಥ ಕೊಡುವಂತಹ ಉತ್ತರ ಬಹಳ ಅದ್ಭುತವಾಗಿರುವಂತಹದ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ, ಸುಮಾರು ವರ್ಷಗಳಿಂದ ಈ ಪ್ರಶ್ನೆಗೆ ನಾನು ಉತ್ತರ ಹುಡುಕ್ತಾ ಇದ್ದೀನಿ, ಬಹುಶಃ ನೀನ್ ಯಾರು ಅಂತ ಈ ಪ್ರಶ್ನೆ ಕೇಳ್ತಾ ಇದೀಯ ಅಂದ್ರೆ ನಿನಗೆ ನೀನ್ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಬಹುಶಃ ನಿನಗೆ ಆ ಒಂದು ದಿವ್ಯ ಜ್ಞಾನದ ಪರಿಚಯ ಆಗಿಲ್ಲ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಈ ತರ ಕೆಲವು ಒಗಟಾಗಿ ಅವರನ್ನ ಕೇಳ್ತಾರೆ. ಈ ವಿಚಾರವನ್ನ ನಾವು ರೋಮನ್ ಇದರಲ್ಲಿ ಬರುವಂತಹ ಸಾಕ್ರೆಟಿಸ್ ಇದರಲ್ಲೂ ಕೂಡ ನಾವು ನೋಡ್ಬೋದು. ನಿನ್ನನ್ನು ನೀನು ತಿಳಿ, ಜ್ಞೋತಿ ಸೂತ, ಆ ಒಂದು ರೋಮನ್ ಲ್ಯಾಂಗ್ವೇಜ್ ಅಲ್ಲಿ. ಹಲೋ ಮೇಡಮ್, ಸೊ ರೋಮನ್ ಇವತ್ತಿಗೂ ಕೂಡ ಪಳೆಯುಳಿಕೆಯಾಗಿ ಉಳಿದಿರುವಂತಹ ಒಂದು ರೋಮನ್ ನಗರದ ಇದ್ರ ಮೇಲೆ ಸಾಕ್ರೆಟಿಸ್ ನ ಪದಗಳನ್ನ ನಾವು ನೋಡ್ಬೋದು. ಜ್ಞೋತಿ ಸುತಾನ್ ಅಂತ ಹೇಳಿ ಬರ್ದಿರುವಂತಹದ್ದು. ಅಂದ್ರೆ ಆ ಭಾಷೆಯಲ್ಲಿ ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿದುಕೋ ಅಂತ ತಿಳಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ನೋಡಿ, ಅಂದ್ರೆ ಈಗ ಇದನ್ನೆಲ್ಲ ಈ ಸಾಕ್ರೆಟಿಸ್
ಈ ವಿಚಾರಗಳನ್ನ ನಾವು ಪ್ರಪಂಚದಾದ್ಯಂತ ಎಲ್ಲಾ ಭಾಷೆಗಳಲ್ಲಿ ಎಲ್ಲಾ ಕಡೆ ನಾವು ತಿಳ್ಕೊಂಡಿದೀವಿ. ಒಂದು ಸಣ್ಣ ಕಥೆನೂ ಇದೆ ಅದಕ್ಕೆ. ಬಹಳ ಜೋಕ್ ಆಗಿ ತಾವ್ ಕೇಳಿರ್ಬೋದು. ಸಾಕ್ರೆಟಿಸ್ ಒಂದ್ಸಲ ಎಲ್ಲ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದ್ದ. ಯಾರೋ ಒಬ್ಬ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಿರೋನ್ಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಡಿಕ್ಕಿ ಹೊಡೆದಾಗ ಅವನು, ಏನಪ್ಪಾ ಯಾರ್ ನೀನು, ಗೊತ್ತಾಗಲ್ವಾ ನಿನ್ಗೆ, ನೋಡ್ಕೊಂಡು ಹೋಗಕ್ಕಾಗಲ್ವಾ, ಯಾರ್ ನೀನು ಅಂತ ಕೇಳ್ತಾನೆ. ಅದಕ್ಕೆ ಸಾಕ್ರೆಟಿಸ್ ಹೇಳ್ತಾನೆ, 40 ವರ್ಷದಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾರು ಅಂತ, ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನ್ ಯಾರು ಅಂತ ಏನಾದ್ರು ಗೊತ್ತಾದ್ರೆ ನೀನೇನಾದ್ರು ನಂಗೆ ಸ್ವಲ್ಪ ಹೇಳ್ಬೋದಾ, ತಿಳಿಸ್ಬೋದಾ ಈ ತರ ಅಂತ. ಆ ವ್ಯಕ್ತಿ ಇವನ್ ಯಾರೋ ಹುಚ್ಚ ಅಂತ ಹೋಗ್ತಾನೆ. ಅಂದ್ರೆ ನೋಡಿ, ಈ ವಿಚಾರಗಳು ಸಾಕ್ರೆಟಿಸ್ ಅಂದಾಗ, ಬಹುಶಃ ಸಾಕ್ರೆಟಿಸ್ ಅಂದ್ರೆ ನನ್ಗನ್ಸುತ್ತೆ ಯೇಸು ಕ್ರಿಸ್ತರಿಗಿಂತ ಒಂದು 200-300 ವರ್ಷಗಳ ಹಿಂದಿರ್ಬೋದು ಅಂತ. ನಾವು ರೋಮನ್ ಇದನ್ನ ನೋಡಿದ್ರೆ ಗೊತ್ತಾಗತ್ತೆ. ಬಹುಶಃ ಇಲ್ಲಿಗೆ ಒಂದು ಸುಮಾರು 2500 ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಈಗ ನಾವು ಮಾತಾಡ್ತಾ ಇರೋದು ಯಾವ ಕಾಲದ್ದು, ಇವೆಲ್ಲ ಆಗ್ಲೇ ನಮ್ಮ ಭಾರತೀಯ ಇದ್ರಲ್ಲಿ ಬಂದಿರುವಂತದ್ದು. ಸಮರ್ಥ ಹಾಗೂ ಪರಶುರಾಮರ ಇದ್ರ ನಡುವೆ ಅವನ್ ಕೇಳ್ತಾ ಇರೋದು ಅದೇ ಪ್ರಶ್ನೆ, ಅವನ್ ಹೇಳ್ತಾ ಇರೋದು ಅದೇನೆ. ಅಂದ್ರೆ ಯಾವುದೋ ಕಾಲಘಟ್ಟದಲ್ಲಿ ಈ ಭಾರತೀಯ ವಿಚಾರಗಳು ಹೊರದೇಶಗಳಿಗೆ ತಲುಪಿದೆ ಅಂತ ನನ್ನ ಒಂದು ಊಹೆ, ನನ್ನ ಅನಿಸಿಕೆ. ಯಾಕಂದ್ರೆ ಒಂದು ಸಿಮಿಲಾರಿಟೀಸ್ ನ ನಾವು ನೋಡ್ತೀವಿ. ಒಂದು ಈ ಕ್ರಿಶ್ಚಿಯಾನಿಟಿಯ ಕೆಲವು ಶ್ಲೋಕಗಳನ್ನ ನೋಡಿದಾಗ, ಅಥವಾ ಇಸ್ಲಾಮಿನ ಕೆಲವು ಕುರಾನ್ನ ಕೆಲವು ಶ್ಲೋಕಗಳನ್ನ ನೋಡಿದಾಗ, ಅಥವಾ ಬೇರೆ ಯಾವುದೇ ನೋಡಿದ್ರು ಕೂಡ ಇದು ಎಲ್ಲೋ ಒಂದ್ ಕಡೆ ಆಲ್ರೆಡಿ ಭಾರತೀಯ ತತ್ವ ವಿಚಾರಗಳಲ್ಲಿ ಬಂದು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಸಾವಿರಾರು ವರ್ಷಗಳ ಹಿಂದಿನ ಒಂದು ಹಾದಿನಲ್ಲಿ ಯಾವ್ದೋ ಹಂತದಲ್ಲಿ ಇದು ಯಾರಿಂದನೋ ಯಾರ್ದೋ ಮುಖಾಂತರ ಬೇರೆ ಪ್ರಾಂತ್ಯಗಳಿಗೆ ತಲುಪಿರ್ಬಹುದೇನೋ, ವಿಚಾರಗಳು ತಿಳಿದಿರ್ಬಹುದೇನೋ. ಯಾಕಂದ್ರೆ ಅದೇ ದಾಟಿನಲ್ಲೇ ಬರುತ್ತೆ ಕೆಲವೆಲ್ಲದನ್ನು ಕೂಡ ನಾವು ಸಿಮಿಲಾರಿಟೀಸ್ ಗಳನ್ನ ನಾವು ನೋಡ್ತಾ ಹೋದಾಗ. ಯಾಕಂದ್ರೆ ಈ ಕೆಲವು ಈಗ ಏನಾಗಿದೆ ಅಂದ್ರೆ, ವೈಯಕ್ತಿಕವಾಗಿ ನನ್ನ ತಗೊಂಡಾಗ ಯಾವ್ದಾದ್ರು ಗ್ರೀಕ್ ಹಿನ್ನೆಲೆಯ, ರೋಮನ್ ಹಿನ್ನೆಲೆಯ, ಅಥವಾ ಬ್ರಿಟಿಷ್ ಹಿನ್ನೆಲೆಯ, ಅಥವಾ ಇಸ್ಲಾಂ ಹಿನ್ನೆಲೆಗಳನ್ನ ನಾವು ಓದಿರೋದು ನಮ್ಮ ಮನಸ್ಸಿನಲ್ಲಿ ಕೂತಿದ್ದು. ಇಂಥ ವಿಚಾರಗಳು ಈಗ ತಿಳಿದಾಗ ಎಲ್ಲೋ ಒಂದ್ ಕಡೆ ಖುಷಿ. ಅಂದ್ರೆ ಅವರು ಹೇಳ್ಲಿಕ್ಕಿಂತ ಮುಂಚೆ ನಮ್ಮವ್ರು ಹೇಳಿದ್ದಾರೆ, ಬಂದಿದೆ ನಮ್ಮ ಭಾರತೀಯ ವಿಚಾರಗಳಲ್ಲಿ ಇವೆಲ್ಲ ಬಂದು ಹೋಗಿರೋ ಅಂತದ್ದು ಅಂತೇಳಿ ಅಂತ. ಹಾಗಾಗಿ ಈಗ ನಾವು ಈ ವಿಚಾರಗಳನ್ನ ತಿಳ್ಕೊತಾ ನಮ್ಮ ಮಕ್ಕಳುಗಳಿಗೆ ಇದನ್ನ ತಿಳಿಸ್ಬೇಕು. ಯಾಕಂದ್ರೆ ನಮ್ಮಲ್ಲಿದ್ದಂತ ಒಂದು ಅಜ್ಞಾನ ಅಂದ್ರೆ ಪಾಶ್ಚಿಮಾತ್ಯ ವಿಚಾರಗಳನ್ನೇ ನಾವು ವೈಭವೀಕರಿಸಿಕೊಂಡು ಬಂದಿರುವಂತದ್ದು. ಅದಕ್ಕಿನ್ನ ಇನ್ನೂ ಹೆಚ್ಚಾಗಿದೆ ನಮ್ಮ ಭಾರತೀಯ ವಿಚಾರಗಳು ಅಂತೇಳಿ ಅಂತ. ಹಾಗಾಗಿ ಕೀರ್ತಿ ಮೇಡಮ್ ಅವ್ರು ಹೇಳ್ದ ಹಾಗೆ, ಮೇಡಮ್ ನಾವೇನು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖುಷಿಯಾಗಿಯ ಈಗ ತಿಳಿತಾ ಇರೋ ವಿಚಾರಗಳನ್ನ ನಾವ್ ಎತ್ಕೊಂಡು ಸಾಧ್ಯವಾದಷ್ಟು ನಮ್ಮ ಮಕ್ಕಳುಗಳಿಗೆ ಇದನ್ನ ತಲುಪಿಸ್ತಾ ಹೋದ್ರೆ ಬಹುಶಃ ಮುಂದಿನ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಅಲ್ಲಿ ಒಂದು ಹೈಯೆಸ್ಟ್ ಇದನ್ನ ಕಾಣ್ಬಹುದು ಅಂತೇಳಿ ಅಂತ. ಹೌದು ಸರ್, ಇದು ನಮ್ ರೆಸ್ಪಾನ್ಸಿಬಿಲಿಟಿ ಆಗಿದೆ ಇವಾಗ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ನಮ್ದೇ ರೆಸ್ಪಾನ್ಸಿಬಿಲಿಟಿ. ನಾವು ಹೇಳ್ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರ ಅಂದ್ರೆ ನಮಗ್ ನಾವೇನೆ ಮೋಸ ಮಾಡ್ಕೊಂಡಂಗ ಆಗ್ಬಿಡುತ್ತೆ. ಹೌದು. ಸೊ ಹಾಗಾಗಿ ಇಲ್ಲಿ ಪರಶುರಾಮರು ಕೇಳಿದಂತ ಪ್ರಶ್ನೆ, ನೀನು ಯಾರು ಅನ್ನೋದಕ್ಕೆ ಅವರು ಸಮರ್ಥ ಹೇಳುವಂತಹದ್ದು. ಅಂದ್ರೆ ನೀನ್ ಯಾರು ಅಂತ ನೀನು ಕೇಳ್ತಾ ಇರೋದ್ರಲ್ಲೇ ನನಗೆ ಅರ್ಥವಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನೀನು ಅಂತ ನನ್ನನ್ನ ಪ್ರಶ್ನೆ ಮಾಡ್ತಾ ಇರೋದು, ನೀನು ನನ್ನ ಹೊರಗಿನ ರೂಪವನ್ನ ನೋಡಿ, ನನ್ನ ಗಲೀಜಾಗಿರುವಂತಹ ದೇಹವನ್ನ ನೋಡಿ, ಇದನ್ನ ನೋಡಿ ನೀನ್ ಕೇಳ್ತಾ ಇದ್ಯಾ ನೀನ್ ಯಾರು ಅಂತ ಹೇಳ್ಬಿಟ್ಟು. ನನ್ ಮೈಯನ್ನ ನೋಡ್ಬಿಟ್ಟು ನೀನ್ ಕೇಳ್ತಾ ಇದ್ಯಾ ನೀನ್ ಯಾರು ಅಂತ. ಒಳಗಿರುವಂತಹ ಒಂದು ಚೈತನ್ಯ ಅದು ನಿನಗ್ ಗಮನಕ್ಕೆ ಬರ್ತಾ ಇಲ್ಲ. ಆ ಚೈತನ್ಯದ ಒಂದು ಗಮನ ನಿನಗಿಲ್ದಲೇ ಇರೋದ್ರಿಂದ ಬಹುಶಃ ನಿನಗೆ ಆತ್ಮಜ್ಞಾನ ಇಲ್ಲ ಅಂತ ಸ್ಪಷ್ಟ ಆಯ್ತು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಅವಧೂತರು ಪರಶುರಾಮರಿಗೆ ಹೇಳ್ತಾ ಇರುವಂತದ್ದು. ನೀನು ಬರೀ ನನ್ನ ಶರೀರ ನೋಡಿ ನೀನು ಹೇಳ್ತಾ ಇದೀಯಾ, ಅದಲ್ಲ. ನೀನು ಶರೀರದ ವಿಚಾರವನ್ನ ತಿಳ್ಕೊಳ್ಳೋದಕ್ಕಿಂತ ಆತ್ಮ ವಿಚಾರವನ್ನ ನೀನು ತಿಳ್ಕೊಬೇಕಾಗಿದೆ ಈ ತರ ಅಂತಂದಾಗ ಒಂಥರ ಶಾಕ್ ಆಗ್ಬಿಡತ್ತೆ ಪರಶುರಾಮರಿಗೆ. ನಾನು ಒಬ್ಬ ಋಷಿ ಮಗ, ನಾನ್ ಏನೇನೋ ಅನ್ಕೊಂಡಿದ್ದೆ. ಅಂದ್ರೆ ಋಷಿಯ ಮಗ ಅಂತಂದಾಗ ಒಂದು ಶಾಸ್ತ್ರಗಳ ಒಂದು ಕಟ್ಟುಪಾಡುಗಳಲ್ಲಿ ಇವ್ರು ಬೆಳೆದಂತವ್ರು, ಆಮೇಲೆ ಕೋಪವನ್ನ ತಗೊಂಡು ಈ ತರ ಇದ್ ಮಾಡಿದಂತವ್ರು. ಆದ್ರೆ ಶಾಸ್ತ್ರಗಳಿರ್ಬಹುದು ಅಥವಾ ನನ್ನ ಕೋಪದ ಪರಿಧಿ ಇರಬಹುದು, ಇದೆಲ್ಲದನ್ನು ಮೀರಿದ ಇನ್ನೊಂದು ಸ್ಥಿತಿ ಇದೆ ಇವನು ಹೇಳ್ತಾ ಇರೋ ಈ ವಿಚಾರಗಳನ್ನ ಹೇಳ್ತಾ ಇರುವಂತದ್ದು ಅಂತ ಹೇಳಿ ತಕ್ಷಣ ಅವ್ರ ಕಾಲಿಗೆ ಬಿದ್ಬಿಡ್ತಾರೆ ಪರಶುರಾಮರು. ಬಿದ್ದು
ನೀನು ನನ್ನನ್ನ ದಯವಿಟ್ಟು ಗುರುವಾಗಿ ಸ್ವೀಕರಿಸ್ಬೇಕು, ನನಗೆ ತತ್ವಜ್ಞಾನವನ್ನ ಹೇಳ್ಬೇಕು ನೀನು ಅಂತ ಹೇಳ್ಬಿಟ್ಟು, ನೀನು ನನ್ನ ದಯವಿಟ್ಟು ನಿನ್ನ ಈಗ ಇವ್ರು ಹೇಳ್ತಾರೆ, ನೀನ್ ಯಾರು ಅಂತ ಕೇಳಲ್ಲ, ದಯಮಾಡಿ ತಮ್ಮ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಅಂತ. ಸೊ ಆಗ ಅವರು ಸಮರ್ಥ ಅನ್ನೋರು ತಮ್ಮ ಪರಿಚಯವನ್ನ ಮಾಡ್ಕೊಡ್ತಾರೆ. ಅವರ ತಂದೆ ಆಂಗೀರಸ ಅನ್ನುವಂಥವ್ರು. ಬಹಳಷ್ಟು ಕಡೆ ಮಹಾಭಾರತದಲ್ಲೂ ಕೂಡ ಇದು ಉಲ್ಲೇಖ ಬರುವಂತಹದ್ದು. ಆಂಗೀರಸ ಅನ್ನುವ ಒಬ್ಬ ಋಷಿಯವರ ಮಕ್ಕಳು, ಮಗ ಸಮರ್ಥ ಅನ್ನೋರು. ಇವರು ಕೂಡ 8 ಜನ ಮಕ್ಕಳು ಅಂಗೀರಸ ಅವ್ರಿಗೆ, ಅವರಲ್ಲಿ ಸಮರ್ಥ ಅನ್ನೋರು ಕೂಡ. ಸೊ ಇದರಲ್ಲಿ ಮೊದಲನೇ ಅವರು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಬೃಹಸ್ಪತಿಗಳು ಇವರು. ಮತ್ತೆ 3ನೆಯ ಮಗ ಸಮರ್ಥ ಅನ್ನೋರು. ಅಂದ್ರೆ ಅಂಗೀರಸರ ಮಕ್ಕಳು ಬೃಹಸ್ಪತಿ ಮೊದಲನೆಯವರು, 3ನೆಯವರು ಸಮರ್ಥ ಅನ್ನೋರು. ಒಟ್ಟು 8 ಜನ ಮಕ್ಕಳು ಇದ್ರಲ್ಲಿ ಅಂತ. ಈ ಬೃಹಸ್ಪತಿಗೂ ಸಮರ್ಥರಿಗೂ ಒಂಥರ ತಿಕ್ಕಾಟ, ಅಣ್ಣ ತಮ್ಮಂದ್ರಿಗೆ. ಅವನ್ ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಬೃಹಸ್ಪತಿ ಅಂತ ಬೈ ನೇಮೇ ನಮಗ್ ಗೊತ್ತಾಗತ್ತೆ, ಅವರು ಹೈಯೆಸ್ಟ್ ನಾಲೆಡ್ಜ್ ನ ತಗೊಂಡಂತವ್ರು, ಒಳ್ಳೆಯ ಯಜ್ಞ ಹವನ ಇವುಗಳಲ್ಲಿ ಅವರು ಇದಾಗಿದ್ದಂತವ್ರು. ಇವನ್ ಇಂದ್ರನ ಏನು ಪವರ್ ಅಂತ ಏನ್ ಕರಿತೀವಿ, ವಜ್ರಾಯುಧ ಅಂತ ಏನ್ ಕರಿತೀವಿ, ಇವರ ತಪಶಕ್ತಿಯಿಂದ, ಇವರ ಮಂತ್ರಶಕ್ತಿಯಿಂದ ಇಂದ್ರನ ವಜ್ರಾಯುಧವನ್ನು ಕೂಡ ಝೀರೋ ಮಾಡ್ಬಿಟ್ಟವ್ರು. ಅಂದ್ರೆ ಅದರ ಪವರ್ನು ಕೂಡ ಇವರು ಝೀರೋ ಮಾಡ್ಬಿಟ್ಟಂತವ್ರು. ಅಷ್ಟು ಇವರು ಇದ್ದಂತವ್ರು. ಸೊ ಇದು ಸ್ವಲ್ಪ ಅಣ್ಣ ತಮ್ಮಂದ್ರ ವಿರಸ ಇದಾಗಿರತ್ತೆ. ಸೊ ಅಣ್ಣ ತಮ್ಮನಿಗೆ ಯಾವ್ದಕ್ಕೂ ಏನು ಬೆಲೆ ಕೊಡ್ತಾ ಇರೋದಿಲ್ಲ, ಮತ್ತೆ ನಾನೇ ಗ್ರೇಟ್ ಇದ್ರ ತರ ಅಂತ ತಮ್ಮನ್ನೇ ಅಷ್ಟು ಮಾಡ್ತಿರೋದಿಲ್ಲ. ಇದೇನಾಗುತ್ತೆ, ಇವ್ರಿಗೊಂಥರ ವಿರಸ ಬಂದ್ಬಿಡುತ್ತೆ ಅಣ್ಣನ ಮೇಲೆ. ಅದು ಖೇದ ಅನ್ಸ್ಬಿಟ್ಟು ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಪಶ್ಚಾತ್ತಾಪದಿಂದ ಒಂಥರ ವಿರಕ್ತನಾಗ್ಬಿಡ್ತಾರೆ. ಇವರು ಹೊರಗಿನ ಇದನ್ನೆಲ್ಲ ಬಿಟ್ಬಿಟ್ಟು, ಅಂದ್ರೆ ಇವ್ರೇನು ಇಂದ್ರನ ಜೊತೆ ಯುದ್ಧ ಮಾಡೋದು, ಅಂದ್ರೆ ಬಾಹ್ಯ ಒಂದು ಇದನ್ನೇನ್ ತಗೋತೀವಿ ನಾವು, ಒಂದು ಬೆಳವಣಿಗೆ ಏನೇನ್ ತಗೋತೀವಿ, ಇದೇನು ಬೆಳವಣಿಗೆ ಅಲ್ಲ, ಅಂದ್ರೆ ಆಂತರಿಕ ಬೆಳವಣಿಗೆ ನಾನ್ ಬೆಲೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಏನ್ ಮಾಡ್ತಾರೆ, ಇವರು ಕೂಡ ಸೇಮ್ ಪರಶುರಾಮ್, ಅಂದ್ರೆ ಪರಶುರಾಮರಿಗೆ ಇವ್ರ ಕಥೆ ಹೇಳ್ತಾ ಇರೋದು, ನಾನ್ ಹೇಗೆ ಅವಧೂತ ಆದೆ, ನನ್ ಜೀವನದಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾನು ಕೂಡ ನಿಂತರನೇ ವಿರಕ್ತನಾಗ್ಬಿಟ್ಟು ನಾನು ಕೂಡ ಬೀದಿ ಬೀದಿ ಅಲಿತಾ ಇದ್ದೆ. ನಾನು ಕೂಡ ನನಗೆ ಒಬ್ಬ ಗುರುಗಳ ದಯೆ ಬೇಕು ಅಥವಾ ಗುರುಗಳ ಮಾರ್ಗದರ್ಶನ ಬೇಕು ಅಂತ ನಾನು ಕೂಡ ನೋಡ್ತಾ ಇದ್ದೆ. ಆಗ ನನಗೆ ಸಿಕ್ಕಂತ ಗುರುಗಳು ದತ್ತಾತ್ರೇಯರು. ಇಲ್ಲಿಗೆ ಮೂಲಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಕತೆ. ಇದು ದತ್ತಾತ್ರೇಯರ ಇದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಅವರು ಮಹಾನ್ ಅವಧೂತರು. ಹಾಗಾಗಿ ಅವರಿಂದ ನಾನು ಒಂದು ಏನೋ ಈ ತರ ಆದೆ, ನಾನು ನನ್ನಲ್ಲಿ ಬದಲಾವಣೆಗಳು ಪ್ರೇರೇಪಣೆಗಳು ಬಂತು. ನೀನು ನನ್ನನ್ನ ಗುರು ಹಾಗೂ ನನಗೆ ತತ್ವೋಪದೇಶ ಕೊಡು ಅಂತ ಕೇಳ್ತಾ ಇದೀಯಾ? ಇಲ್ಲ, ನನ್ಗಿನ್ನೂ ಕೂಡ ಮಹಾನ್ ವಿಚಾರಗಳನ್ನ ತಿಳ್ಕೊಂಡಂತ ಗುರುಗಳಿದ್ದಾರೆ, ಅವಧೂತರಿದ್ದಾರೆ ದತ್ತಾತ್ರೇಯರು. ನೀನು ನನ್ನ ಬೇಡ, ನೀನು ಅವ್ರನ್ನ ಗುರುವಾಗಿ ನೀನು ಆಶ್ರಯ ಮಾಡು, ಅವರಿಂದ ನೀನು ಇನ್ನೂ ಹೆಚ್ಚಿನದನ್ನ ನೀನು ತಿಳ್ಕೋಬಹುದು ಅಂತ ಹೇಳಿ ಸಮರ್ಥ ಅನ್ನುವಂತಹ ಅವಧೂತರು ಪರಶುರಾಮರಿಗೆ ಒಂದು ಗೈಡೆನ್ಸ್ ಅನ್ನ ಕೊಟ್ಟು ಇವರಲ್ಲಿಗೆ ಗುರು ದತ್ತಾತ್ರೇಯರಲ್ಲಿಗೆ ಕಳಿಸಿಕೊಡುವಂತಹದ್ದು. ಅದರಂತೆ ಪರಶುರಾಮರು ದತ್ತಾತ್ರೇಯರನ್ನ ಹುಡುಕ್ಲಿಕ್ಕೆ, ಅಂದ್ರೆ ಕಾಣ್ಲಿಕ್ಕೆ ಹೊರಡ್ತಾರೆ. ಸೊ ಅಲ್ಲಿಂದ ಮುಂದೆ ಪರಶುರಾಮರು ಮತ್ತು ದತ್ತಾತ್ರೇಯರ ಒಂದು ಸಮಾಗಮ, ಅವರ ಒಂದು ಗುರು ಶಿಷ್ಯರ ಒಂದು ಡಿಸ್ಕಷನ್. ಸೊ ಇದು ಮುಂದಕ್ಕೆ ಶುರುವಾಗುತ್ತೆ ಅಂತೇಳಿ ಇಲ್ಲಿ ಆಥರ್ ಬರೆದಿದ್ದಾರೆ. ಸ್ವಲ್ಪ ಇಷ್ಟನ್ನ ನಾನು ಓದಿದ್ದೆ ಪುಸ್ತಕದಲ್ಲಿ, ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗಾಗಿ ಈ ಪುಸ್ತಕನ ಇನ್ನು ಈ ವೀಕಲ್ಲಿ ಓದೋ ಪ್ರಯತ್ನ ಮಾಡ್ತೀನಿ, ವಿಚಾರಗಳನ್ನ ತಿಳ್ಕೊಂಡು ಈ ತರ ಕಾರ್ಯಕ್ರಮಗಳಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಅಂತ. ಸರ್ ಇವತ್ತು ಇಷ್ಟು ಮಾಡೋಣ. ಓಕೆ, ಇಲ್ಲಿ ತುಂಬಾ ಧನ್ಯವಾದ ಗುರುಪ್ರಸಾದ್ ಅವರೇ. ಇಲ್ಲಿ ದತ್ತಾತ್ರೇಯ ಅಂತ ಗುರುಪ್ರಸಾದ್ ಅವರು ಸುಮಾರು ಸಲ ಹೇಳಿದ್ರು. ಯಾರಾದ್ರೂ ಹೇಳ್ತೀರಾ ದತ್ತಾತ್ರೇಯ ಅಂದ್ರೆ ಏನು ಅಂತಂತ? ದತ್ತಾತ್ರೇಯ ಅಂದ್ರೆ ಏನು? ಅನುಸೂಯ ಮತ್ತೆ ಅತ್ರಿ ಪುತ್ರ ಅನ್ನೋದು ಒಂದು. ಓಕೆ,
ಆಮೇಲೆ ವಿಷ್ಣು ಅದು ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಅಂಶ ಅಂತ ಅವ್ರನ್ನ ಹೇಳ್ಬೋದು ಸರ್. ಆಮೇಲೆ ಸರ್ ಅವರು ಚಂದ್ರ ಮತ್ತೆ ದೂರ್ವಾಸ ಇವರು ಒಂದು ಇದು ಅಂತಾನು ಕೇಳಿದ್ದಿದೆ ಸರ್, ಹೌದಾ ಸರ್? ಚಂದ್ರನ ಒಂದು ಅಂಶ ಹೌದು, ಮತ್ತೆ ದೂರ್ವಾಸ ಮುನಿ ಯಾರೋ 3 ಜನ ಸೇರಿ ಅವರು ಒಂದು ಅಂಶ ಆಗಿದೆ ಅಂತ. ಹೌದು, ದತ್ತಾತ್ರೇಯ ಅಂದ್ರೆ ಟೋಟಲಿ ದ ಡಾಟಾ ಆಫ್ 3 ಸ್ಟೇಟ್ಸ್. ಓಕೆ, 3 ಸೃಷ್ಟಿ, ಸ್ಥಿತಿ ಮತ್ತೆ ಲಯ. ಈ 3 ವಿಚಾರಗಳ ಮೂಲಭೂತ ದತ್ತಾಂಶ ಅಂತ ಒಂದು, ಅಥವಾ ಅದೇ ರೀತಿಯಾಗಿ ಎಚ್ಚರ, ಸ್ವಪ್ನ, ಸುಷುಪ್ತಿ ಅಂತ ನಮ್ಮಲ್ಲಿರುವ 3 ರೀತಿಯ ಪ್ರಜ್ಞೆಯ ಅವಸ್ಥೆಗಳ ದತ್ತಾಂಶ ಅಂತನೂ ಇನ್ನೊಂದು. ಆ ಥರ ಇಂಡಿಕೇಟಿವ್ ಆಗಿ ದತ್ತಾತ್ರಯ ಅನ್ನೋ ಒಂದು ವಿಚಾರ ಬರುತ್ತೆ. ಇನ್ನು ಅವರ ಫೋಟೋ ಇದೆಲ್ಲ ನೋಡಿದ್ರೆ ನಿಮಗೆ ಮುಂದೆ ನಾಯಿ ನಿಂತಿರೋದು ಇದೆಲ್ಲ 4 ಶ್ವಾನಗಳು ಅಲ್ವೇ ಕೀರ್ತಿಯವರೇ? 4 ಅಂದ್ರೆ 4 ನಾಯಿಗಳ ಅಂಶ ಏನು ಅಂತಂದ್ರೆ 4 ವೇದಗಳು. ಅಂದ್ರೆ 4 ವೇದಗಳು ಈ 3 ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಅಧೀನ ಲಾಯಲ್ಲಾಗಿವೆ ನಿಯತ್ತಿನಿಂದ. ಅಂದರೆ 4 ವೇದಗಳು ಕೂಡ ಸೃಷ್ಟಿ, ಸ್ಥಿತಿ, ಲಯದ ದತ್ತಾಂಶಗಳನ್ನು ಹೇಳುವಂಥದ್ದಾಗಿದೆ. ಅದನ್ನು ವಿಚಾರ ಹೇಳುವಂಥದ್ದಾಗಿದೆ, ಸೂತ್ರ ರೂಪದಲ್ಲಿ ಹೇಳುವಂಥದ್ದಾಗಿದೆ, ಕ್ರಿಯಾರೂಪದಲ್ಲಿ ಹೇಳುವಂತಾಗಿದೆ, ಮತ್ತು ಅದರ ಪ್ರತಿಫಲಗಳನ್ನು ತೆಗೆದುಕೊಳ್ಳುವಂಥ ರೀತಿಗಳನ್ನು ಹೇಳುವಂಥದ್ದಾಗಿದೆ. ಹಾಗಾಗಿ ಅವಧೂತ ಅಂದರೆ ಅವರು ನಾಥ ಅಥವಾ ಏನೇ ಆದರೂ ದತ್ತಾತ್ರೇಯ ಪಂಥ, ದತ್ತಾತ್ರೇಯರವರಿಗೆ ದೇವರು ಅಂತಂದು ಅರ್ಥ ಏನು? ಅವರು 3 ಸ್ಥಿತಿಗಳನ್ನು ಬಲ್ಲವರು, ಸೃಷ್ಟಿ, ಸ್ಥಿತಿ ಮತ್ತು ಲಯ ಅಂತನೋ ಒಂದು ಅಂಶ. ಆ 3 ಅಂಶಗಳನ್ನು ಬಲ್ಲವರಾದ್ದರಿಂದ ಅವರು ಕೇವಲ ನಮ್ಮ ಹಾಗೆ ಉಳಿದ ಜೀವಿಗಳ ಹಾಗೆ ಈ ನಾವುಗಳೆಲ್ಲ ಇದ್ದೀವಲ್ಲ ಆ ರೀತಿಯಾಗಿ ಕೇವಲ ಒಂದು ಎಚ್ಚರ ಸ್ಥಿತಿಯಲ್ಲಿ ಮಾತ್ರವಲ್ಲ, ಅವರು ಓಡಾಡಬೇಕಾದ್ರೆ ಎಚ್ಚರದಲ್ಲೂ ಇರ್ತಾರೆ, ಅದೇ ಸಮಯದಲ್ಲಿ ಬೇಕಾದವರು ಸ್ವಪ್ನಕ್ಕೂ ಹೋಗ್ತಾರೆ, ಮತ್ತು ಸುಷುಪ್ತಿ ರೀತಿಯಲ್ಲೂ ಇರ್ತಾರೆ. ಈಗ ಡೀಟೇಲ್ ಆಗಿದ್ದೆಲ್ಲ ಹೇಗೆ ಇಂಥ 3 ಸ್ಥಿತಿಗಳಲ್ಲಿ ಪರ್ಸೆಪ್ಷನ್ಗಳು ಅಂದರೆ ನಮ್ಮ ಗ್ರಹಿಕೆಗಳು, ಇಂದ್ರಿಯಗಳು, ನಮ್ಮ ಗ್ರಹಿಕೆಗಳು ಯಾವ ರೀತಿ ನಡೆಯುತ್ತೆ, ಈ ಅವಧೂತ ಸ್ಥಿತಿಯಲ್ಲಿ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ನಾನು ವೇದಿಕ್ ಎವಲ್ಯೂಷನ್ ಅಂತ ಒಂದು ಪುಸ್ತಕ ಬರೆದಿದ್ದೀನಿ, ಅಥವಾ ವೇದ ವಿಕಾಸ ಅಂತಂತ. ಅದರಲ್ಲಿ ನೀವು ಡೀಟೇಲ್ ಆಗಿ ವಿತ್ ಗ್ರಾಫ್ ವೇವ್ ಫಾರ್ಮ್ಸ್ ಎಲ್ಲ ನೀವು ಸ್ಟಡಿ ಮಾಡ್ಕೊಂಡು ನೋಡ್ಕೋಬೋದು. ಅದರಲ್ಲಿ ಅವರು ಯಾಕೆ ನಮಗೆ ಆ ರೀತಿ ಕಾಣಿಸ್ತಾರೆ ಅಂತಂದರೆ, ಅವರು ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಾದ ಪ್ರಜ್ಞಾವಸ್ಥೆಗಳಲ್ಲಿ ಇರ್ತಾರೆ. ಹಾಗಾಗಿ ನಮಗೆ ಅದೊಂದು ವಿಚಿತ್ರವಾಗಿ ಕಾಣುತ್ತೆ. ಒಂಥರ ಅವರು ಗುರುಪ್ರಸಾದ್ ಅವ್ರು ಹೇಳ್ದಂಗೆ ಇದೇನೋ ಬೆಪ್ಪೋ, ಹುಚ್ಚೋ, ಪೆದ್ದೋ ಅನ್ನೋ ರೀತಿಲಿ ಕಾಣಿಸ್ತಾ ಇರ್ತಾರೆ ಅಂತ ಹೇಗೆ ಗುರುಪ್ರಸಾದ್ ಅವರು ವಿವರಣೆ ಕೊಟ್ಟರು, ಆ ರೀತಿಯಾಗಿ ನಮಗೆ ಕಾಣಿಸ್ತಾರೆ. ಇದಕ್ಕೆ ಒಂದು ಪುರಾಣದಲ್ಲಿ ಒಂದು ಕಡೆ ಬರುತ್ತೆ, ಒಬ್ಬ ಅವಧೂತ ಹೀಗೆ ಒಬ್ಬ ರಾಜನ ಅರಮನೆಯ ವನದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವನು ಏನೋ ಕಳ್ಳ, ದರೋಡೆಕೋರ ಅಂತ ತಪ್ಪು ಭಾವಿಸಿ ರಾಜ ಅವನ ಹೋಗಿ ಹೇಳ್ತಾನೆ, ಕತ್ತಿ ಬಿಚ್ಚಿ ನಿಂತ್ಕೊ, ನೀನು ಯಾರು, ನೀನು ಮುಂದಕ್ಕೆ ಹೋದರೆ ನಿನ್ನ ಕೈ ಕತ್ತರಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಅವನಿಗೆ ಏನು ಕೇಳಿಸ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಹಾಗೆ ಹೋಗ್ತಾ ಇರ್ತಾನೆ. ಮತ್ತೊಂದು ಸಲ ವಾರ್ನ್ ಮಾಡ್ತಾನೆ, ಆದರೂ ನಿಲ್ಲೋದಿಲ್ಲ. 3ನೇ ಸಲ ವಾರ್ನ್ ಮಾಡಿ ಅವನ ಕೈನ ಕತ್ತರಿಸ್ಕೊಡ್ತಾನೆ. ಆ ಕೈ ಕತ್ತರಿಸಿದಾಗ ಕೆಳಗಡೆ ಬಿದ್ದೋದಂಥ ಕೈನ ಆ ವ್ಯಕ್ತಿ ಎಡದ ಕೈಯಲ್ಲಿ ಹಿಡ್ಕೊಂಡು ಬಿದ್ದೋದ ಬಲದ ಕೈಯನ್ನು ಎಡದ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಏನೋ ಮಾತಾಡ್ಕೊಂಡು ಹಂಗಂಗೆ ಏನೋ ಅವನ ಬಾಡಿ ಅವನು ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಈ ಥರ ಕೈ ಕಟ್ ಮಾಡಿದ್ದೀನಿ, ಆದರೂ ನರಳಲಿಲ್ಲ, ಕೊರಗಲಿಲ್ಲ, ನನ್ನ ಕಡೆ ತಿರುಗು ನೋಡಲಿಲ್ಲ, ಇದೇನಪ್ಪ ಮನುಷ್ಯ ಇವನು, ಏನಕ್ಕೆ ಏನು ಸಾಮಾನ್ಯ ಮನುಷ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಅವರೇನು, ಸ್ವಾಮಿ ತಪ್ಪಾಗಿ ಹೋಯಿತು, ನೀವು ಯಾರೂ ಗೊತ್ತಾಗಲಿಲ್ಲ, ನೀವು ಮಹಾನ್ ಭಾವರಿರಬೇಕು, ನಾನು ತಿಳಿದೇ ಈ ಥರ ದ್ರೋಹ ಮಾಡಿಬಿಟ್ಟೆ, ಈ ಥರ ತಪ್ಪು ಮಾಡಿಬಿಟ್ಟೆ ಅಂತಾಗ, ಅಯ್ಯೋ ಅದೇ ಚಿಂತೆ ಏನು ಮಾಡಬೇಡಪ್ಪ, ಕೈ ತಾನೇ ಕತ್ತರಿಸಿದ್ಯಾ, ಸರಿ ಮಾಡ್ಕೊತೀನಿ ಅಂತೇಳಿ ಕೈನ ವಾಪಸ್ ಇಟ್ಕೊಂಡ್ಬಿಟ್ಟು ಅದೇನೋ ಹೇಳ್ಕೊತಾನೆ, ಕೈ ಮತ್ತೆ ಕೂಡ್ಕೊಂಡ್ಬಿಡತ್ತೆ.
ಅದು ಒಂದು ಅವಧೂತನ ಸ್ಥಿತಿ ಮತ್ತು ಸಾಮರ್ಥ್ಯ. ಅಂದರೆ ಸೃಷ್ಟಿಯಾಗಲಿ, ಸ್ಥಿತಿಯಾಗಲಿ, ಲಯವಾಗಲಿ, ಎಚ್ಚರವಾಗಲಿ, ಸ್ವಪ್ನವಾಗಲಿ, ಸುಷುಪ್ತಿಯಾಗಲಿ, ಈ ಎಲ್ಲ ವಿಚಾರಗಳಲ್ಲಿ ಸಂಪೂರ್ಣವಾದ ಪರಿಣಿತಿ, ಸಂಪೂರ್ಣವಾದ ವಿಚಾರ ಮತ್ತು ಸಂಪೂರ್ಣವಾದ ಕ್ರಿಯೆ, ಅದರಲ್ಲಿರುವ ಒಂದು ತಂತ್ರಾಂಶ, ಮಂತ್ರಾಂಶ, ಯಂತ್ರಾಂಶ ಎಲ್ಲವನ್ನು ತಿಳಿದುಕೊಂಡಿರುವಂತಹ ಒಂದು ಸ್ಥಿತಿಯೇ ಅವಧೂತ ಸ್ಥಿತಿ ಅಂತ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಮತ್ತೆ ಸರ್, ಈ ಪುಸ್ತಕ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಮಾಡಿ. ಈಗ ಇದು 15ನೇ ಪೇಜ್ ತನಕ ನಾನು ಬಂದಿದ್ದೀನಿ. ಅಂದ್ರೆ 15 ಪೇಜ್ ತನಕ ನಾನು ಓದಿದ್ದೆ ಸ್ವಲ್ಪ ಅದ್ರ ಡಿಸ್ಕಷನ್. ನನ್ ರಿಕ್ವೆಸ್ಟ್ ಏನಂದ್ರೆ, ಇದು ಒಂದು 150 ಪೇಜ್ ಇದೆ. ನೆಕ್ಸ್ಟ್ ವೀಕ್ ತಾವ್ ಯಾರು ಮುಂದುವರ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾರಾದರೂ ದಯವಿಟ್ಟು ಕ್ಲಾಸ್ ತಗೊಳ್ಳೋರಿಗೆ ತಗೊಳ್ಳಿ. ಗುರುಪ್ರಸಾದ್ ಅವ್ರು ಹಾಕಿದ್ದನ್ನ ಅದನ್ನು ಓದೋಣ. ಓದಿ 15ನೇ ಪೇಜ್ ಇಂದ ಇದು ಶುರುವಾಗುತ್ತೆ. ಅವಧೂತ ಉಪನಿಷತ್ ಶುರುವಾಗುತ್ತೆ. ಅದನ್ನು ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಯಾರ ಪ್ರಶ್ನೆ ಇದೆಯಾ ಕೇಳಿ ಕೀರ್ತಿ. ಸರ್, ಇದು ಬೇರೆ ರಿಲೇಟೆಡ್ ಅಲ್ಲ ಸರ್. ಸರ್, ಅಷ್ಟಾವಕ್ರ ಗೀತಾ ಮತ್ತೆ ಭಗವದ್ಗೀತೆಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಇದು ಭಗವದ್ಗೀತೆ ಈ ಲೋಕದಲ್ಲಿ ವ್ಯವಹಾರ, ಅಂದರೆ ಅದು ತಾಮಸದಲ್ಲಿ ನಿಂತು ಹೇಳಿರುವಂತಹ ಗೀತೆ. ಅಂದರೆ ಮನುಷ್ಯ ಕೇವಲ ಝೀರೋ, ಅಂದರೆ ಆಧ್ಯಾತ್ಮದಲ್ಲಿ ಯಾವ ಪ್ರಗತಿಯೂ ಇಲ್ಲ, ಆಧ್ಯಾತ್ಮಕ್ಕೆ ಕಾಲಿಟ್ಟಿಲ್ಲ, ಕೇವಲ ತಾಮಸದಲ್ಲಿದ್ದಾನೆ. ಅವನು ಹೇಗೆ ತಾಮಸಕ್ಕೆ ಬಂದು ರಾಜಸಕ್ಕೆ ಬಂದು ಸಾತ್ವಿಕ ಗುಣಕ್ಕೆ ಹೇಗೆ ಬರುವುದು, ಅಲ್ಲಿ ತನಕ ಜರ್ನಿ. ಅಂದರೆ ತಾಮಸದಿಂದ ಸಾತ್ವಿಕ ತನಕ ಬರುವಂತಹ ವಿಚಾರಗಳನ್ನು ಒಳಗೊಂಡಂತಹ ಗ್ರಂಥ ಭಗವದ್ಗೀತೆ. ನಾನು ಭಗವದ್ಗೀತೆ ಮತ್ಯಾವತಾರ ಒಂದಿನ ಪಾಠ ಆರಂಭ ಮಾಡ್ತೇನೆ. ಅದು ಆ್ಯಕ್ಚುಲಿ ಅದು ಯೋಗಶಾಸ್ತ್ರ ಅಂತ ಬೇರೆ ಇದೆ. ಅದು ಸಮಯ ಬಂದಾಗ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಭಗವದ್ಗೀತೆ ಇಷ್ಟು ಅಂತ ತಿಳ್ಕೊಳ್ಳೋಣ. ಆದರೆ ಅಷ್ಟಾವಕ್ರಗೀತೆ ಅದು ಯಾರು ಭಗವದ್ಗೀತೆಯನ್ನು ಸಾಧನೆ ಮಾಡಿ ಸಾತ್ವಿಕಕ್ಕೆ ಬಂದು ಆ ಸಾತ್ವಿಕತೆಯಲ್ಲಿ ಸಾಕ್ಷಾತ್ಕಾರಕ್ಕಾಗಿ ಹೋರಾಡುತ್ತಿರುವಂತಹ, ಸಾಧನೆಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಹೇಳಿದಂತಹ ಸೂತ್ರಗಳು, ಉಪದೇಶಗಳು. ಅದು ಅಷ್ಟಾವಕ್ರ ಗೀತೆ. ಕೀರ್ತಿಯವರೇ, ಇನ್ನೊಮ್ಮೆ ಹೇಳಿ ಸರ್, ಗೊತ್ತಾಗ್ಲಿಲ್ಲ. ತಾಮಸದಿಂದ್ರೆ ಏನೇಳಿ? ಭಗವದ್ಗೀತೆ ಗೊತ್ತಾಯ್ತು ಸರ್, ತಾಮಸದಿಂದ ಸಾತ್ವಿಕದ ಕಡೆಗೆ ಹೋಗೋದು ಅಂತ. ಬಟ್ ಇದು ಅಷ್ಟಾವಕ್ರ ಗೀತೆ ಇನ್ನೊಂಚೂರು ಡೀಟೇಲ್ ಕೊಟ್ರೆ. ಯಾರು ಈಗ ಭಗವದ್ಗೀತೆಯ ಅಂತಿಮ ಹಂತ ಏನು? ಸನ್ಯಾಸ, ಸಾತ್ವಿಕತೆಯಲ್ಲಿ ಸನ್ಯಾಸ, ಅಲ್ಲಿಗೆ ಬಂದು ಭಗವದ್ಗೀತೆ ಕ್ಲೋಸ್ ಆಗುತ್ತೆ. ಆ ಭಗವದ್ಗೀತೆ ಕ್ಲೋಸ್ ಆದಾಗ ಎಲ್ಲಿ ಕ್ಲೋಸ್ ಆಗುತ್ತದು, ಅಲ್ಲಿಂದ ಓಪನಿಂಗ್ ಆಗಿ ಮುಂದಕ್ಕೇನು ಅನ್ನೋದನ್ನು ತಿಳಿಸಿಕೊಡುವಂಥದ್ದು. ಅಂದರೆ ಸನ್ಯಾಸಿ ಆದ್ರಿ, ಸನ್ಯಾಸಿ ಎಲ್ಲಾದರೂ ಕರ್ಮ ಗೊತ್ತಾಯಿತು, ಆಯಿತು. ಅಲ್ಲಿ ಏನು ಸಾಧನೆ ಮಾಡಬೇಕು, ಸತ್ವದಲ್ಲಿಂತೂ ಏನು ಸಾಧನೆ ಮಾಡಬೇಕು, ಸತ್ವವನ್ನು ಕೂಡ ತ್ಯಜಿಸಿ ಮುಂದೆ ಹೇಗೆ ಹೋಗಬೇಕು ಅನ್ನುವುದನ್ನು ಹೇಳುವಂಥದ್ದು ಅಷ್ಟಾವಕ್ರ ಗೀತೆ. ಅದ್ರ ಬಗ್ಗೆ ಒಂದು ಜನಕ ಜನನ ಜಾಗೃತಂ ಅಂತ ಒಂದು ಪುಸ್ತಕ ಬರಿತಾ ಇದ್ದೆ. ಈ ಕೆಲವಾರು ವಿಚಾರಗಳಿಂದ ಅದು ಆ ಬರವಣಿಗೆ ನಿಲ್ಲಿಸಿದ್ದೀನಿ. ಅದು ಯಾವ ಥರ ಕಂಪ್ಲೀಟ್ ಮಾಡಿ ಆ ಪುಸ್ತಕನ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ನಿಮಗೆ ಅದರ ವಿಚಾರಗಳು ಸಂಪೂರ್ಣ ತಿಳಿಯಪಡೋ ಹಾಗೆ ನಾನು ಬರೀತೀನಿ. ಕೀರ್ತಿ ಅವರೇ, ಸರ್ ಅದೇ ನೀವು ಹೇಳಿದ್ರಲ್ಲ ಸರ್, ಸನ್ಯಾಸತ್ವದಿಂದ ಈ ಇದಕ್ಕೆ ಏನು ಸತ್ವ ಅಂತಂದ್ರೆ ಅಲ್ಲ, ಸನ್ಯಾಸತ್ವ ಅಂದ್ರೆ ಸತ್ವದಲ್ಲಿ ನಿಂತವನಿಗೆ ಸತ್ವವನ್ನು ಬಿಟ್ಟು ಮುಂದುವರಿಯೋದು ಹೇಗೆ, ಏನ್ ಸಾಧನೆ ಮಾಡಬೇಕು ಅನ್ನೋದು ಹೇಳೋದು ಅಷ್ಟಾವಕ್ರ ಗೀತೆ. ಸತ್ವವನ್ನು ಬಿಟ್ಟ ಸರ್? ಸತ್ವವನ್ನು ಮೀರಿ ಮುಂದಕ್ಕೆ ಹೋಗೋದು. ಯಾಕೆ ಅಂತಂದ್ರೆ ಸತ್ವದಲ್ಲಿದ್ದಾಗ ಸತ್ವದಿಂದ ನಾವು ಮಾಡುವ ಕರ್ಮಗಳಲ್ಲಿ ಉಂಟಾಗುವ ಫಲಿತಾಂಶ ಅದು ಮತ್ತೆ ಸಂಸಾರದಲ್ಲಿ ಸಿಲುಕಿಸುತ್ತೆ. ಕರ್ಮವನ್ನು ಮಾಡಿ ಅಲ್ಲಿರುವ ಸತ್ವವನ್ನೂ ಬಿಟ್ಟರೆ
ನಾವು ಭಗವದ್ಗೀತೆಯಲ್ಲಿ ಏನು ನೋಡ್ತೀವಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಅದು ಸತ್ವ ಇರಬೇಕು, ಅದರಲ್ಲಿ ಸಾರ ಇರಬೇಕು, ಅದಕ್ಕೆ ರಜಸ್ಸಿಂಗ್ ಇರಬೇಕು, ತಮಸ್ಸಿಂಗ್ ಇರಬೇಕು, ಈ ರೀತಿ ಎಲ್ಲ ವಿಚಾರಗಳನ್ನು ನೋಡಿರ್ತೀವಿ ಸಾಮಾನ್ಯ. ಅಲ್ಲಿ ಸತ್ವವನ್ನು ಬಿಟ್ಟು ಮುಂದಕ್ಕೆ ಹೇಗೆ ಹೋಗಬೇಕು ಅನ್ನೋದು ಅಷ್ಟಾವಕ್ರ ಗೀತೆಯಲ್ಲಿದೆ ಕೀರ್ತಿ ಅವರೇ. ಸರ್ ಅಂದ್ರೆ ಇದು ಅಗೇನ್ ಆನಂದದ ಕಡೆ ಹೋಗುವಂತ ಒಂದು ಪ್ರಕ್ರಿಯೆನ, ಆನಂದ ಪಡ್ಕೊಳ್ಳೋ ಒಂದು ಪ್ರಕ್ರಿಯೆ ಅಂತಾನು ಹೇಳ್ಬೋದಾ ಸರ್? ಆನಂದವನ್ನು ಪಡೆದುಕೊಳ್ಳುವಂಥ ಪ್ರಕ್ರಿಯೆ ಮಾತ್ರವಲ್ಲ, ನಮ್ಮ ನಾನತ್ವವನ್ನು ಬಿಡುವಂಥದ್ದು. ಬಿಟ್ಟಾಗ ಏನೆಲ್ಲ ಆಗುತ್ತೆ, ಸತ್ವವನ್ನು ಬಿಟ್ಟಾಗ ಅಂದರೆ ಸಾರವನ್ನು ಕೂಡ ನಾವು ಬಿಟ್ಟಾಗ ಮುಂದಕ್ಕೆ ಏನಿದೆ, ಆ ವಾಸ್ತವಿಕತೆ ಏನಿದೆ, ಆ ರಿಯಾಲಿಟಿ ಏನಿದೆ, ಅಲ್ಲಿ ಏನು ನಮಗೆ ಸಿಗುತ್ತೆ ನೋಡಿ. ಮನುಷ್ಯ ಏನೇ ಮಾಡಿದ್ರು ಯಾಕೆ ಮಾಡಬೇಕು, ಏನು ಸಿಗುತ್ತೆ, ದಿಸ್ ಈಸ್ ದ ಮೇಜರ್ ಕ್ವಶನ್. ಆದರೆ ಅಷ್ಟಾವಕ್ರ ಗೀತೆಯಿಂದ ಮುಂದಕ್ಕೆ ಈಗ ಭಗವದ್ಗೀತೆಯಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಆದರೆ ಏನು ಮಾಡಿದ್ರೆ ಏನೂ ಸಿಕ್ಕದಲೆ, ಏನೂ ಸಿಕ್ಕೋದು ಬೇಡ, ಹೇಗೆ ಮುಂದಕ್ಕೆ ಹೋಗೋದು, ಏನೂ ಸಿಕ್ಕದಲ್ಲಿ ಕೂಡ ಮುಂದಕ್ಕೆ ಹೋಗ್ಬೋದು, ಏನಾದ್ರು ದಕ್ಕಿಸ್ಕೊಂಡೇ ಮುಂದಕ್ಕೆ ಹೋಗಬೇಕು ಅಂತ ಇಲ್ಲ, ಏನೂ ದಕ್ಕದಲೆ ಮುಂದಕ್ಕೆ ಹೋಗೋದು ಹೇಗೆ, ಅದನ್ನು ಅಷ್ಟಾವಕ್ರ ಗೀತೆಯಲ್ಲಿ ನೋಡ್ಬೋದು. ಸರ್ ಹಾಗಿದ್ರೆ ನಾವು ಜ್ಞಾನಕ್ಕೆ ಹೊಡೆದಾಡ್ತಿದೀವಿ ಅಂದ್ರೆ ಈ ಜ್ಞಾನನೂ ಬಿಟ್ಟು ಅಂದ್ರೆ ಇದು ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತು ಸರ್. ಹೌದು, ಈಗ ನಾವು ಹೊಡೆದಾಡ್ತಿರೋದೆಲ್ಲ ವೇದಗಳನ್ನ ತಿಳ್ಕೋಬೇಕು, ಜ್ಞಾನ ಪಡ್ಕೋಬೇಕು, ಅಂದ್ರೆ ನಮ್ ಲೈಫನ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ನಾವ್ ಯಾರು ಏನೋ ಇದನ್ನು ಮೀರಿ ಅನ್ನೋದು ಇದೆಯಾ ಸರ್? ಇದು ಹೌದು. ಜ್ಞಾನವೇ ಅಡ್ಡಿ, ಜ್ಞಾನವೇ ಕಟ್ಟ ಕಡೆಯ ಮನುಷ್ಯನ ಲಿಬರೇಷನ್ ಅಥವಾ ಮುಕ್ತಿ ಅನ್ನೋದಕ್ಕೆ ಕಟ್ಟ ಕಡೆಯ ಅಡ್ಡಿ ಯಾವುದು? ಜ್ಞಾನ. ಅದಕ್ಕೆ ಇದೆ ಅವಿದ್ಯಾದಿಂದ ವಿದ್ಯಾ, ಅಜ್ಞಾನದಿಂದ ಜ್ಞಾನ, ಮತ್ತು ಜ್ಞಾನದಿಂದಲೂ ಸ್ವಾತಂತ್ರ್ಯ. ಜ್ಞಾನವೇ ಅಡ್ಡಿಯಾದಾಗ ಜ್ಞಾನವನ್ನು ಕೂಡ ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಅದು ವೇದಾಂತದ ಪರಮೋಚ್ಚ ಗುರಿ. ಆದರೆ ಅದರ ಬಗ್ಗೆ ಜಾಸ್ತಿ ವಿಚಾರಗಳು ಯಾರು ಮಾತನಾಡೋದಿಲ್ಲ. ಯಾಕೆ ಅಂತಂದರೆ ಜ್ಞಾನವೇ ಇಲ್ಲ. ಇನ್ನು ಜ್ಞಾನವನ್ನು ಬಿಡುವಂಥದ್ದೇನು ಅಂದರೆ ಜನ ಒಂದು ಕುತರ್ಕ ಮಾಡ್ತಾರೆ. ಕಟ್ಟಕಡಿಯಲ್ಲಿ ಜ್ಞಾನವನ್ನೂ ಬಿಡಬೇಕು ಅಂತಂದರೆ ಮಧ್ಯಾಹ್ನ ಜ್ಞಾನ ಪಡಿಬೇಕು ಅಂತ. ಇದಕ್ಕೆ ಉತ್ತರ ಹೇಳ್ತಾರೆ ಕೀರ್ತಿಯವರೇ? ಇಲ್ಲ ಸರ್, ಇದು ನೀವು ಒಂದ್ ಮಾತು ಹೇಳಿದ್ ನಂಗೆ ನೆನ್ಪಿತ್ತು ಸರ್. ನಾವ್ ಸ್ವಾಭಿಮಾನ ಅಂತಂದು ಹೋದಾಗ ನೀವು ಸ್ವಾಭಿಮಾನ ಇಲ್ಲದೆ ಹೆಂಗ್ ಬದುಕೋದ್ ಸರಿನಾ ಅಂತ ಹೇಳಿದಾಗ ನೀವೊಂದ್ ಮಾತು ಹೇಳಿದ್ರಿ ಸರ್, ಏನು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬದುಕಕ್ ಆಗತ್ತಾ ನೋಡ್ಬೇಕು, ಅದು ಬದುಕು ಅಂತ ಹೇಳಿದ್ರಿ. ಅದೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ನು ಇದು ತುಂಬಾನೇ ಕಷ್ಟ ಅನಿಸ್ತು. ಹೌದೌದು. ಹಾಗಾಗಿ ಇದು ವೇದದ ಅತ್ಯಂತ ಕಡೆಯ ಭಾಗ, ವೇದದ ಅತ್ಯಂತ ಕಡೆಯ ಭಾಗ ಜ್ಞಾನವನ್ನ ತ್ಯಜಿಸುವುದು. ಅಂದ್ರೆ ಸರ್ ಅಲ್ಲಿ ನಾವು ಒಂದು ಅಂದ್ರೆ ಪರಮಾತ್ಮನ ಒಂದು ಅಂಶ ಆಗಿ ಅಲ್ಲಿ ಹೋಗ್ಬಿಟ್ಟಿರ್ತೀವಿ ಸರ್. ಜ್ಞಾನ ಇರೋ ತನಕ ಹೋಗಿಲ್ಲ. ಸರ್ ಜ್ಞಾನ ಬಿಟ್ಟಾಗ ನಾವು ಅಲ್ಲಿ ಭಗವಂತನ ಸೇರ್ಬಿಟ್ಟಿರ್ತೀವಿ. ಬಿಟ್ಟಾಗ ಅದೇ ಸರ್. ಓಕೆ, ಅಂದ್ರೆ ಅದು ನಿಜಾನ ಸರ್ ಹೇಳಿದ್ ನಾನು? ಅಂದ್ರೆ ಜ್ಞಾನ ಅಂತ ಅದನ್ನು ಬಿಟ್ಟ ಮೇಲೆ ಆದರೆ ಬಿಡುವುದು ಯಾವಾಗ? ಜ್ಞಾನ ಎಲ್ಲ ಪಡ್ಕೊಂಡ್ ಆದ್ಮೇಲೆ ಅಂತ ಗೊತ್ತಾಗತ್ತಲ್ಲ ಸರ್. ಐ ಥಿಂಕ್ ಈ ರಮಣ ಮಹರ್ಷಿಗಳು, ಪರಮಹಂಸರು ಇವರೆಲ್ಲ ಒಂದ್ ಇದಕ್ಕೆ ನಿದರ್ಶನನ ಸರ್? ಹೌದು. ಯಾವಾಗ ಅಜ್ಞಾನ ನಮ್ಮಿಂದ ದೂರವಾಯಿತು, ಅಜ್ಞಾನ ಸಂಪೂರ್ಣವಾಗಿ ತೊಳೆದು ಹೋಯಿತು, ಅಂಧಕಾರ ಯಾವಾಗ ನಮ್ಮನ್ನ ಸಂಪೂರ್ಣ ಮರೆಯಾಯಿತು, ಆಗ ಜ್ಞಾನದ ಅವಶ್ಯಕತೆ ಇಲ್ಲ. ಎಲ್ಲಿ ಅಜ್ಞಾನದ ಅಂಶಗಳಿದೆ, ಎಲ್ಲಿ ಅಂಧಕಾರದ ಅಂಶಗಳಿದೆ, ಅಲ್ಲಿ ಬೆಳಕಿನ ಅಂದರೆ ಜ್ಞಾನ ಅಂದರೆ ಬೆಳಕು ಅಂದರೆ ಜ್ಞಾನ, ಅದರ ಅವಶ್ಯಕತೆ ಇದ್ದೇ ಇರುತ್ತೆ. ಯಾವಾಗ ಅಜ್ಞಾನ ಅಂಧಕಾರ ಸಂಪೂರ್ಣ ನಿವಾರಣೆಯಾಗಿದೆ, ಅಲ್ಲಿ ಮತ್ತೆ ಉಳ್ಕೊಳ್ಳೋದೇನು? ಅಂಧಕಾರವೇ ಇಲ್ಲ, ಅಜ್ಞಾನವೇ ಇಲ್ಲ ಅಂದ ಏನು ಉಳ್ಕೊಳ್ಳುತ್ತೆ ಹೇಳಿ? ಬೆಳಕೆ ಉಳ್ಕೊಳ್ಳುತ್ತೆ, ಆನಂದ. ಅವೆರಡು ಆನಂದ ಉಂಟಾದಾಗ
ಮತ್ತೆ ಅಲ್ಲಿ ನಮಗೆ ಬೆಳಕಿನ ಅವಶ್ಯಕತೆ ಇಲ್ಲ, ಜ್ಞಾನದ ಅವಶ್ಯಕತೆ ಇಲ್ಲ. ಆನಂದ ಅನ್ನೋದು ಬೆಳಕೂ ಅಲ್ಲ, ಕತ್ತಲೆಯೂ ಅಲ್ಲ, ಜ್ಞಾನವೂ ಅಲ್ಲ, ಅಜ್ಞಾನವೂ ಅಲ್ಲ. ಅದೊಂದು ಅತ್ಯುನ್ನತವಾದ ಸ್ಥಿತಿ. ಆ ಸ್ಥಿತಿಯಲ್ಲಿ ಇದ್ದಾಗ ಕತ್ತಲೆ ಇದ್ದಾಗ ಬೆಳಕಿನ ಅವಶ್ಯಕತೆ, ಅಜ್ಞಾನವಿದ್ದಾಗ ಜ್ಞಾನದ ಅವಶ್ಯಕತೆ. ಯಾವಾಗ ಅಜ್ಞಾನವೇ ಇಲ್ಲ, ಯಾಗ ಅಂಧಕಾರವೇ ಇಲ್ಲ, ಆಗ ಬೆಳಕು ಬೇಡ, ಜ್ಞಾನವೂ ಬೇಡ. ಅದನ್ನು ಬಿಟ್ಟಾಗ ಕೇವಲ ಆನಂದ ಸ್ವರೂಪದಲ್ಲಿ ಇರುವುದೇ ಅದರ ಒಂದು ಅಂಶವೇ. ಆ ಸ್ವರೂಪದಲ್ಲಿ ಇರುವುದೇ ಇಷ್ಟ ತನಕ ಗುರುವರು ಹೇಳಿದ ಅವಧೂತ ಸ್ಥಿತಿ. ಅವಧೂತ ಆ ಒಂದು ಸ್ಥಿತಿ. ಅಂದ್ರೆ ನಾವು ಮನುಷ್ಯರಾಗಿ ಅದನ್ನ ಪಡ್ಕೋಬಹುದು ಅನ್ನೋದನ್ನ ಅವಧೂತರು ತೋರಿಸಿದ್ದಾರೆ ಅನ್ನೋದಾ ಸರ್? ಹೌದು, ನೀವೇ ಹೇಳಿರಿ, ಎಷ್ಟೊಂದು ಉದಾಹರಣೆಗಳನ್ನ ನೀವು ಹೇಳಿದ್ರಿ, ಅವರು ಹೇಳಿದ್ರು. ಅಂದ್ರೆ ಏನು ಈಗ ಏನು ಅಂಧಕಾರ, ಜ್ಞಾನ, ಅಜ್ಞಾನ, ಬೆಳಕು, ಈ ನಾಲ್ಕನ್ನು ಬಿಟ್ಟ ಸ್ಥಿತಿ ಇದೆ ಅನ್ನೋದೇ ಒಂದು ಅವಧೂತ ಸ್ಥಿತಿ. ಅವರುಗಳು ಅದಕ್ಕೆ ಉದಾಹರಣೆ. ಮೇಡಮ್, ಇವರು ವಿವೇಕಾನಂದರ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಅವರನ್ನ ನೋಡ್ತಾ ಇದೀವಿ, ಪ್ರಯಾಗರಾಜನ ವಿಚಾರಗಳನ್ನ ಏನ್ ನೋಡ್ತಾ ಇದೀವಿ, ಕುಂಭಮೇಳದ ವಿಚಾರಗಳನ್ನ ಏನ್ ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ಒಂದು ಮೀಡಿಯಾ ಅಥವಾ ನ್ಯೂಸ್ ಇದ್ರಲ್ಲಿ ನೋಡಿದ್ರು ಕೂಡ ಈ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಂದು ರೀತಿಯ ನಮ್ಮ ಭಾರತೀಯ ಸನಾತನ ವಿಚಾರಗಳ ಬಗ್ಗೆ ಬಹಳಷ್ಟು ಬೆಳಕು ಚೆಲ್ಲುವಂತ ಒಂದು ಪ್ರಕ್ರಿಯೆ ನಡೀತಾ ಇರೋದು ಒಂದ್ ರೀತಿ ಬಹಳ ಸಂತೋಷಕರವಾದಂತ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಂದ್ರೆ ಜನರಲ್ ಆಗಿ ನಾವೊಂದು ಮೀಡಿಯಾ, ಇಂಟರ್ನೆಟ್ ಅಂತ ನೋಡಿದ್ರೆ ಏನೇನೋ ಅನಾವಶ್ಯಕ ವಿಚಾರಗಳ ಬಗ್ಗೆ ಹೆಚ್ಚಿಗೆ ಜನಗಳು ಸರ್ಚ್ ಮಾಡೋದು, ತಲೆ ಕೆಡಿಸ್ಕೊಳ್ಳೋದು, ಇದನ್ನ ನೋಡ್ತಾ ಇದ್ದಂತ ಈ ಸಂದರ್ಭದಲ್ಲಿ ಇವತ್ತು ನೀವು ಯಾವುದೇ ಮೀಡಿಯಾ ತಗೊಳ್ಳಿ, ಯಾವುದೇ ಒಂದು ನ್ಯೂಸ್ ನ ತಗೊಂಡ್ರು ಕೂಡ ಇವತ್ತು ಎಲ್ಲಾ ಕಡೆ ಈ ವಿಚಾರ ವಿಶ್ವದಾದ್ಯಂತ, ಬರೀ ನಮ್ಮ ಭಾರತದಲ್ಲಿ ಅಂತಾನೆ ಅಲ್ಲ, ವಿಶ್ವದಾದ್ಯಂತ ಹೈಯೆಸ್ಟ್ ಸರ್ಚಿಂಗ್. ಅಂದ್ರೆ ಗೂಗಲ್ ನಲ್ಲಿ ಒಂದು ಟೂಲ್ ನಲ್ಲಿ ಚೆಕ್ ಮಾಡ್ತಾರೆ ಯಾವ ವಿಚಾರದ ಬಗ್ಗೆ ಹೆಚ್ಚಿಗೆ ಜನಗಳ ಆಸಕ್ತಿ ಇದೆ. ಯಾಕಂದ್ರೆ ಇಟ್ಸ್ ಎ ಮಾರ್ಕೆಟಿಂಗ್ ಅವ್ರಿಗೂ ಕೂಡ. ಹಾಗಾಗಿ ಅದ್ರ ಬಗ್ಗೆ ಅವರು ಕೂಡ ಜಾಸ್ತಿ ಪೋಸ್ಟ್ ಮಾಡೋದು, ಅಪ್ಡೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂತ. ಸೊ ಹಾಗಂದಾಗ ಇವತ್ತು ವಿಶ್ವದಾದ್ಯಂತ ಈ ವಿಚಾರ ಚರ್ಚೆಗೆ ಒಳಗಾಗ್ತಿರುವಂತಹದ್ದು ಭಾರತೀಯರಾಗಿ ನಮ್ಮೆಲ್ಲರಿಗೂ ಕೂಡ ಒಂದ್ ರೀತಿ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಈಗ ನಾವು ಕೂಡ ವೈಯಕ್ತಿಕವಾಗಿ ಈ ವಿಚಾರಗಳದ ಒಂದು ಆಳಕ್ಕೆ ಹೋಗೋ ಪ್ರಯತ್ನಗಳನ್ನ ಮಾಡಿದಾಗ ಇಲ್ಲಿ ಒಂದು ಕೇಂದ್ರ ಬಿಂದುವಾಗಿ ನಮ್ಗೆ ಕಾಣೋದು ನಾಗಾ ಸಾಧುಗಳು. ಹಾಗಾಗಿ ಅವ್ರ ಬಗ್ಗೆ ಒಂದ್ ರೀತಿಯ ಒಂದು ಕುತೂಹಲ, ಇನ್ನು ಹೆಚ್ಚಿಗೆ ತಿಳ್ಕೊಬೇಕು ಅನ್ನೋ ವಿಚಾರಗಳು, ಈ ತರದ್ದು ಅಂತ ನನ್ನ ಒಂದು ವೈಯಕ್ತಿಕ ಇದು. ಹಾಗಾಗಿ ಇವತ್ತಿನ ಅಂದ್ರೆ 100% ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಏನೋ ನಾನು ಸಿದ್ಧತೆಗಳು ಅಂತ ಏನು ಮಾಡ್ಕೊಳ್ದಲ್ಲೇ ಇದ್ರು ಕೂಡ ನಾವೆಲ್ಲ ಅಂದ್ರೆ ಈಗೇನು ಈ ಒಂದು ಇದ್ರಲ್ಲಿ ಸೇರ್ಕೊಂಡಿದೀವಿ, ನಾವೆಲ್ಲರೂ ಕೂಡ ನಮ್ಮ ಅನಿಸಿಕೆಗಳನ್ನ ನಾವಿಲ್ಲಿ ಶೇರ್ ಮಾಡ್ಕೋಬಹುದು. ಅಂದ್ರೆ ನಮಗೆ ಅನ್ಸಿದ್ದಂತದ್ದು ಇದನ್ನೆಲ್ಲ ಅದನ್ನು ಅಂತ ಈ ನಿಟ್ಟಿನಲ್ಲಿ ಸ್ವಲ್ಪ ಹುಡುಕ್ತಾ ಇದ್ದಾಗ ಕೆಲವು ವಾಟ್ಸಪ್ ಗ್ರೂಪ್ ಗಳಲ್ಲಿ ಒಂದು ಪುಸ್ತಕ ಸಿಕ್ತು. ಇದ್ರ ಹೆಸರು ಬಂದು ಅವಧೂತ ಅಂತ. ಬಹುಶಃ ತಾವು ಇದನ್ನ ನೋಡಿದಿರಾ ಅಂತ ಅನ್ಕೊಂತೀನಿ. ಇವತ್ತು ಇದು ಪುಸ್ತಕ ಬಹಳಷ್ಟು ಎಲ್ಲಾ ಇಂಟರ್ನೆಟ್ ಗಳಲ್ಲೂ ಕೂಡ ಈ ಪುಸ್ತಕ ಓಡಾಡ್ತಾ ಇದೆ. ಕನ್ನಡದಲ್ಲೇ ಇದೆ ಈ ಪುಸ್ತಕ. ಬೇಕಾದ್ರೆ ನಾನು ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡ್ತೀನಿ, ಅಥವಾ ಬಹುಶಃ ಶೇರ್ ಆಗಿದೆ ಅಂತ ಅನ್ಕೋತೀನಿ ನಾನು ಗ್ರೂಪ್ ಅಲ್ಲೂ ಕೂಡ. ಈ ಒಂದು ಪುಸ್ತಕದ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಒಂದ್ ಸ್ವಲ್ಪ ಜನರಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ ನನಗೆ ಅನ್ನಿಸ್ತು. ಸರ್ ಓಕೆನಾ ಸರ್? ಮಾಡುವ? ಓ ಖಂಡಿತ 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 ಮಾಡಿ. ಎಸ್ ಸರ್. ಸೊ ಈ ಪುಸ್ತಕದ ಲೇಖಕರು ಬಂದು ಕೃ ರಾಮಚಂದ್ರ ರಾವ್ ಅಂತ. ಇವರು ಈ ಪುಸ್ತಕವನ್ನ ಇದು ಮೊದಲ ಮುದ್ರಣ 2002ರಲ್ಲಿ ಆಗಿದೆ. ಬಹುಶಃ ನಾನು ಬಹುಶಃ ಗ್ರೂಪ್ ಅಲ್ಲಿ ಶೇರ್ ಆಗಿದೆ ಅನ್ಕೋತೀನಿ ಸರ್ ಇದು. ಹಾ, ಗ್ರೂಪ್ ಅಲ್ಲಿ ಇದನ್ನ ಶೇರ್ ಮಾಡ್ತೀನಿ. ಈ ಪುಸ್ತಕ ಸ್ವಲ್ಪ ಏನೋ ಸ್ವಲ್ಪ ತಲೆ ಕೆಡಿಸಿದ್ದೆ ಅಂತ ಅನ್ಸ್ತು ನನಗೆ. ಹಾಗಾಗಿ ಏನಿದು ಈ ನಾಗಾ ಸಾಧುಗಳು ಅಂದ್ರೆ ಏನು, ಇದು ಏನ್ ಪರಂಪರೆ ಇದು? ಯಾಕಂದ್ರೆ ಇವರೆಲ್ಲರೂ ಕೂಡ ಇವತ್ತು ಇಡೀ ದೇಶವನ್ನ ಮತ್ತೆ ಒಗ್ಗೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಬಹಳಷ್ಟು ಯೂಟ್ಯೂಬ್ ವಿಡಿಯೋಗಳನ್ನ ನಾವು ನೋಡಿದಾಗ ಇದು ಏನು 144 ವರ್ಷಗಳಿಗೊಮ್ಮೆ ಏನು ಇದಾಗ್ತಾ ಇದೆ, ಬಹುಶಃ ಮುಂದಿನ 144 ವರ್ಷಗಳಿಗೆ ಮತ್ತೆ ನಡಿಬೇಕು ಅಂತಂದ್ರೆ ನಾವ್ ಈಗ ಎಚ್ಚೆತ್ಕೊಳ್ಬೇಕು. ಹೀಗೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಏನಿದೆ 144 ವರ್ಷಗಳಲ್ಲಿ ಇದನ್ ಮತ್ತೆ ನೋಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಆತಂಕವನ್ನ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಅದಕ್ಕೋಸ್ಕರ ನಾವು ನಮ್ಮ ಇವತ್ತು ನಾವುಗಳೇನು ನಾವೊಂದು ಜಾತಿ ಅಂತ ಇದೆಲ್ಲ ಏನ್ ಮಾಡ್ಕೊಂಡಿದ್ವಿ, ಇದನ್ನೆಲ್ಲದನ್ನು ಮೀರಿ ನಮ್ಮ ಒಂದು ಭಾರತೀಯತೆಗೆ, ಭಾರತೀಯ ತತ್ವಕ್ಕೆ ನಾವು ಬೆಲೆ ಕೊಡ್ಬೇಕು. ಅದ್ರ ಕಡೆ ನಾವೆಲ್ಲ ಒಗ್ಗಟ್ಟಾಗಿ ನಡೀಬೇಕು. ನಮ್ಮಲ್ಲಿ ಈಗ ಒಗ್ಗಟ್ಟು ಬರ್ಲಿಲ್ಲ ಅಂದ್ರೆ ಬಹುಶಃ ಮುಂದಿನ ಮಹಾಕುಂಭ ಮೇಳ ನಾವು ನೋಡ್ಲಿಕ್ಕೆ ಸಾಧ್ಯ. ಈ ತರ ಬಹಳಷ್ಟು ಮೀಡಿಯಾಗಳಲ್ಲಿ ತಾವೆಲ್ಲ ನೋಡಿರ್ತೀರಾ. ಈ ಒಂದು ಹಿನ್ನೆಲೆನ ಇಟ್ಕೊಂಡು ಇವತ್ತು ಸಣ್ಣದ ಒಂದು ಚಿಕ್ಕದಾಗಿ ಒಂದು ಡಿಸ್ಕಷನ್ ಮಾಡೋಣ ಇದ್ರಲ್ಲಿ ಅಂತ ಹೇಳಿ ಅಂತ. ಅದು ಈ ಪುಸ್ತಕನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಇದರ ಒಂದು ಸಾಫ್ಟ್ ಕಾಪಿಯನ್ನ ಗ್ರೂಪ್ ಅಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ. ಮುಂದಿನ ವಾರಕ್ಕೆ ನನಗೆ ನೀವೆಲ್ಲರೂ ಕೂಡ ಸಹಕಾರ, ಅಂದ್ರೆ ಈ ಪುಸ್ತಕವನ್ನ ಸ್ವಲ್ಪ ಇದರ ಆಳಕ್ಕೆ ಹೋಗದಾಗ ಕೆಲವು ಪಾಯಿಂಟ್ಸ್ ಗಳನ್ನ ತಾವು ಕೂಡ ಇದರಲ್ಲಿ ನೋಟ್ ಮಾಡ್ಕೊಂಡ್ರೆ ಇಟ್ಸ್ ಎ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ತರ. ನೀವೊಂದ್ ಪಾಯಿಂಟ್ ಹೇಳೋದು, ಇನ್ನೊಬ್ರು ಇನ್ನೊಂದ್ ಪಾಯಿಂಟ್ ಹೇಳೋದು, ಈ ತರ ಹೇಳಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಅಂತ. ಸರ್ ಓಕೆ ಅಲ್ಲ ಸರ್? ಎಸ್ ಸರ್. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಇದಕ್ಕೆ ಅವಧೂತ ಅಂತ ಹೇಳಿ ಇದಕ್ಕೆ ಪುಸ್ತಕಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಉಪನಿಷತ್ತುಗಳು ಅಂತ ನಾವೇನ್ ಕರಿತೇವೆ, 108 ಉಪನಿಷತ್ತುಗಳಲ್ಲಿ ಇದು ಕೂಡ ಒಂದು ಉಪನಿಷತ್ ಇದೆ. ಅವಧೂತ ಉಪನಿಷತ್ ಅಂತಾನು ಕರೀತಾರೆ, ಅಥವಾ ದತ್ತಾತ್ರೇಯ ಉಪನಿಷತ್ ಅಂತಾನು ಕೂಡ ಕರೀತಾರೆ. ತಾವು ಅದನ್ನ ನೋಡ್ಬೋದು. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೂಡ ನೋಡೋಣ. ಅಂದ್ರೆ ಅದರ ಒಂದು ಗುಣಲಕ್ಷಣಗಳೇನು, ಆ ವ್ಯಕ್ತಿ ಹೇಗಿರ್ತಾನೆ, ಅದರ ವ್ಯಕ್ತಿತ್ವ ಹೇಗಿರುತ್ತೆ, ಹೇಗೆ ಅವರು ಆ ಹಂತವನ್ನ ಅವರು ಏರಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ. ಅದನ್ನ ಇಲ್ಲಿ ರೈಟರ್ ಆ ಕೆಲಸವನ್ನ ಅವರಿಲ್ಲಿ ಮಾಡಿದ್ದಾರೆ. ಈಗ ಅವಧೂತರು ಅಂದ್ರೆ ತಗೊಂಡಾಗ ನಮ್ಗೆ ಗೊತ್ತಿರೋ ಅಂದ್ರೆ ತಾವು ಕೂಡ ಹೇಳ್ತಾ ಹೋಗಿ, ಈಗ ತಮ್ಮ ಕಣ್ಣಿಗೆ ಅಂದ್ರೆ ನೀವು ಸಾಮಾನ್ಯವಾಗಿ ಲೌಕಿಕವಾಗಿ ನೋಡಿರುವಂತದ್ದು ಅಥವಾ ಕೇಳಿರುವಂತದ್ರಲ್ಲಿ ತಮಗೆ ಯಾರು ತಕ್ಷಣ ಅವಧೂತರು ಅಂದ್ರೆ ಯಾರು ತಕ್ಷಣ ಜ್ಞಾಪಕ ಬರ್ತಾರೆ? ಶ್ರೀಧರ್ ಸ್ವಾಮಿಗಳು. ಹೌದು. ಸ್ವಾಮಿ ಸಮರ್ಥರು, ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥರು. ಹೌದು. ಐ ಥಿಂಕ್ ಜ್ಞಾನೇಶ್ವರ್ ಮಹಾರಾಷ್ಟ್ರದಲ್ಲಿ ಅದು ಒಂದಿದೆ, ಅವರು ಇದಾರ ಗೊತ್ತಿಲ್ಲ. ಯಾಕಂದ್ರೆ ಹೇಳ್ತಾರೆ ಅವಧೂತರು ಅಂತ ಹೇಳ್ತಾರೆ, ಜ್ಞಾನೇಶ್ವರ್ ಮಹಾರಾಜ್ ಅಂತ ಅಲ್ಲಿ ಹೇಳ್ತಾರೆ. ಹೌದು ಮೇಡಮ್. ಹೌದು. ಅವ್ರು ಹೌದಾ? ಹೌದು ಮ್ಯಾಮ್. ಎಲ್ಲರೂ ಕೂಡ ಒಂದೊಂದು ಪರಂಪರೆ, ಒಂದೊಂದು ಪಂಥ ಅದು. ಒಂದೊಂದು ಪಂಥ ಹಂಗೆ ಬೆಳ್ಕೊಂಡ್ ಬಂದಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅನ್ಕೊಳ್ತೀನಿ. ಅವರಿಂದ ನಮ್ಗೆ ಇಲ್ಲಿ ಸ್ವಾಮಿ ಸಮರ್ಥರು ಮತ್ತೆ ಶ್ರೀಧರ್ ಸ್ವಾಮಿಗಳು ಜಾಸ್ತಿ ಆಗಿದ್ದಾರೆ ಅಂತ ಅಂದ್ರೆ ಪಾಪ್ಯುಲರ್ ಇರೋರು ಇವರಿಬ್ರು ಅಂತ ಅನ್ಕೊಳ್ತೀನಿ. ಹೌದು. ಅಂದ್ರೆ ಹೆಚ್ಚಾಗಿ ಇವರುಗಳನ್ನ ನಾವು ಈ ಬೇರೆ ಮಠಾಧೀಶರು ಅಥವಾ ಬೇರೆ ಸ್ವಾಮೀಜಿಗಳು ಇವ್ರುಗಳ ತರ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ. ಇವರ ಪ್ರಚಾರ ಬಹಳ ಕಮ್ಮಿ. ಅಂದ್ರೆ ವೈಯಕ್ತಿಕವಾಗಿ ಜನಗಳಿಗೆ ಇವರ ಅನುಭವಗಳು ಸಿಕ್ಕಿರೋದೇ ಹೊರತು ಇಂಟರ್ನೆಟ್ ಗಳಲ್ಲಾಗ್ಲಿ ಅಥವಾ ಟಿವಿ ಮೀಡಿಯಾಗಳಲ್ಲಿ ಇವರು ಪ್ರಶಂಸೆಗೆ ಒಳಪಡಲ್ಲ, ಇಷ್ಟಪಡಲ್ಲ. ಇವರು ಆದಷ್ಟು ದೂರ ಇರ್ತಾರೆ. ಇದು ವರದಳ್ಳಿಯಲ್ಲಿ ಶ್ರೀಧರ್ ಸ್ವಾಮಿಗಳ ಮಠ ಇರೋದು, ಅಂದ್ರೆ ಅಲ್ಲಿ ಇವ್ರದ್ದು ಇದು ಎಲ್ಲ ಮಠ ಎಲ್ಲ ಇದೆ. ಅದು ಮಠ ಅಂತ ಹೇಳೋದಿಲ್ಲ ಅವರು. ಅಲ್ಲಿ ಅದು ಒಟ್ಟು ಶ್ರೀಧರ್ ಸ್ವಾಮಿಗಳದ್ದು ಇದು ಅಂತ ಹೋಗ್ತೀವಿ. ಅಲ್ಲಿ ನಮ್ಗೆ 1 hour ಜರ್ನಿ ಅಲ್ಲಿಂದ, ಹೀಗಾಗಿ ಅವ್ರದ್ದು ಸ್ವಲ್ಪ ಜಾಸ್ತಿ ಗೊತ್ತು. ಅಲ್ಲಿ ಹೋದವ್ರಿಗೆಲ್ಲ ತುಂಬಾ ಏನೋ ಚರ್ಮ ರೋಗ ಆಗ್ಲಿ ಅದಾಗ್ಲಿ, ಅಲ್ಲಿ ಒಂದ್ ಕೊಳದಿಂದ ಅದು ನೀರ್ ಬರುತ್ತೆ, ಗೋಮುಖದಿಂದ ನೀರ್ ಬರುತ್ತೆ. ಅದು ಹೆಂಗೆ ಅಂದ್ರೆ ಒಂದು ಗಂಗಾ ಹಂಗೇನೆ ಪವಿತ್ರ ಅನ್ಕೋಬಹುದು. ನಾವು ತಂದಿಟ್ಕೊಂಡಿದ್ವಿ ಮನೆಯಲ್ಲಿ. ಅದು ಏನು ಅಂದ್ರೆ ಏನೂ ಆಗಿಲ್ಲ. ಮತ್ ನೋಡಿದ್ರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ತಂದಿಟ್ಕೊಂಡಿದ್ದು 3 ವರ್ಷ ಆದ್ರೂ ಏನೂ ಅದು ವಾಸನೆ ಆಗ್ಲಿ ಏನೂ ಬಂದಿರ್ಲಿಲ್ಲ. ಸೊ ಅದು ಒಂದ್ ಮಿರಾಕಲ್ಲೇ ಅಂತಾನೆ ಅನ್ಕೋಬಹುದು. ನಾನ್ ಹಂಗ ಅನ್ಕೊಳ್ತೀನಿ ಆ ನೀರ್ಗೆ. ಹೌದೌದು ಮೇಡಮ್. ಯಾಕಂದ್ರೆ ಈಗ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ನೀರು ಸ್ವಲ್ಪ ದಿನಕ್ಕೆ ಕೆಡುತ್ತೆ. ಹೌದು. ಆದ್ರೆ ನೀವ್ ಹೇಳ್ದಾಗೆ ಈ ನೀರು ಅಥವಾ ಗಂಗಾ ಜಲ ಇರ್ಬೋದು, ಬಹುಶಃ ಅದು ಹರಿದು ಬರುವಾಗ ಅದರಲ್ಲಿರುವಂತ ಒಂದು ಏನು ಮಿನರಲ್ಸ್ ಕಂಟೆಂಟ್ ಆತರ ಅದನ್ನ ಕೆಡ್ದಂಗ್ ಇಡಬಹುದೇನೋ ವೈಜ್ಞಾನಿಕವಾಗಿ ಏನಾದ್ರು.
ಹೌದು ಸರ್, ಅದು ಒಂದ್ ತುಂಬಾ ಮಿರಾಕಲ್ ಅನ್ಸುತ್ತೆ. ಆಮೇಲೆ ಅಲ್ಲಿ ಹೋಗಿದ್ದವ್ರಿಗೆಲ್ಲ ತುಂಬಾ ನೆಮ್ಮದಿ ಶಾಂತಿ ಸಿಕ್ಕಿದೆ ಅಂತಾನು ಹೇಳ್ತಾರೆ. ಆಮೇಲೆ ನನಗೊಬ್ರು ಗೊತ್ತಿರೋರು ಅವರು ಅಲ್ಲಿ ಅಂದ್ರೆ ಶ್ರೀಧರ ಸ್ವಾಮಿಗಳನ್ನ ನೋಡಿದ್ದು ಉಂಟು, ಅವ್ರ ಸಮಾಧಿ ಆಗಿದ್ದಾಗ ಉಂಟು, ಆಮೇಲೂನು ಅವ್ರ ಜೊತೆ ಅವ್ರು ಮಾತಾಡ್ತಿದ್ದು ಉಂಟು ಅಂತ ಅವ್ರು ಹೇಳ್ತಿದ್ರು. ಅವ್ರ ಕೆಳಗಡೆ ಸಮಾಧಿ ಇದೆ ಅಲ್ಲಿ ಶ್ರೀಧರ ಸ್ವಾಮಿಗಳದ್ದು. ಸೊ ಅವ್ರು ಈಗ್ಲೂ ಅಂದ್ರೆ ಅವರು ಈಗ ರೀಸೆಂಟ್ ಆಗಿ ಒಂದ್ 2 months ಆಯ್ತು ಅವ್ರು ತೀರ್ಕೊಂಡು. ಬಟ್ ಅವ್ರು ಹೇಳ್ತಿದ್ದು ಇದೆ, ಏನು ಅವರು ಇದಾರೆ, ಅವರು ತುಂಬಾ ಗೈಡೆನ್ಸ್ ಕೊಡ್ತಾರೆ ನನ್ಗೆ ಅಂತ ಹೇಳ್ತಿದ್ದು ಇದೆ. ಸೊ ಹೌದು, ಹಿಂಗೂ ಅನ್ಕೋಬಹುದು, ಅದು ಅವ್ರು ಕೈಂಡ್ ಆಫ್ ಸ್ವಾಮಿಗಳು ಅಂತಾನೆ ಹೇಳ್ಬೋದು ಅಂತ. ಹೌದು ಹೌದು ಮ್ಯಾಮ್. ಸೊ ಹಾಗಾಗಿ ಇವರೆಲ್ಲ ಒಂದೊಂದು ಪಂಥ, ಒಂದೊಂದು ಅವಧೂತ ಪರಂಪರೆನಲ್ಲಿ ಬಂದಿರುವಂತವ್ರು ಅಂತಾರ. ಹಾಗೆ ಶ್ರೀ ರಾಮಕೃಷ್ಣ ಪರಮಹಂಸರ್ ಇರ್ಬೋದು, ಅವರು ಕೂಡ ಅವಧೂತರು ಅಂತಾನೆ ನಾವು ಹೇಳ್ಬೋದು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ ಸ್ವಾಮಿಗಳಿಗೆ ಮತ್ತೆ ಇವ್ರಿಗೆ ಏನ್ ಡಿಫ್ರೆನ್ಸ್ ಅಂತ, ಪೂಜೆ ಮಾಡೋದಿಲ್ಲ ಹಾಗೆ ಅಂತಂದ್ರೆ ಸ್ವಾಮಿಗಳು ತುಂಬಾ ಮಡಿಯಾಗಿರ್ತಾರೆ, ಇವ್ರು ಹಾಗೆಲ್ಲ ಏನೂ ಇಲ್ಲ, ತುಂಬಾ ಅಂದ್ರೆ ಲೋಕಲ್ ಪೀಪಲ್ ಗೆ ಅವೈಲೇಬಲ್ ಇರ್ತಾರೆ ಅನ್ನೋದ, ಹೇಗೆ ನಾವು ಡಿಫರ್ ಮಾಡ್ಕೋಬಹುದು ಇವ್ರನ್ನ? ಅದು ಚಂದ್ರಮೌಳಿ ಸರ್ ಅವರ ಒಂದು ಮಾತಿನಲ್ಲೇ ಹೇಳೋದಾದ್ರೆ, ಅಂದ್ರೆ ಆ ಒಂದು ಅತ್ಯಂತ ಉನ್ನತ ಮಟ್ಟ ಹಂತವನ್ನ ಏರ್ಲಿಕ್ಕೆ ನಮಗೆ ಶಾಸ್ತ್ರದ ಅವಶ್ಯಕತೆ ಇದೆ. ಬಹಳಷ್ಟು ಜನ ಏನಂತಂದ್ರೆ ಆ ಒಂದು ಶಾಸ್ತ್ರದ ಕಟ್ಟುಪಾಡು ಅಥವಾ ಸರ್ಕಮ್ಸ್ಟೆನ್ಸ್ ಏನಿರುತ್ತೆ ಅವುಗಳಲ್ಲಿ ಅವರು ಇರ್ತಾರೆ. ಹಾಗಾಗಿ ಆ ಒಂದು ಮಠ ಅಥವಾ ಅಲ್ಲಿನ ಒಂದು ಇದು ಓಕೆ ಕರೆಕ್ಟ್. ಆದ್ರೆ ಇವರು ಅಂದ್ರೆ ಶಾಸ್ತ್ರಗಳು ಬೇಕು, ಶಾಸ್ತ್ರಗಳನ್ನ ಏನಕ್ಕೆ ಅಂದ್ರೆ ಆ ಒಂದು ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅದು ದಾರಿದೀಪಗಳ ತರ. ಆದ್ರೆ ಇವ್ರುಗಳು ಅವುಗಳನ್ನೆಲ್ಲ ಮೀರಿ ಒಂದು ಹಂತಕ್ಕೆ ಹೋದಾಗ ಅದರ ಅವಶ್ಯಕತೆ ಅವ್ರಿಗೆ ಬೀಳೋದಿಲ್ಲ. ಅಂದ್ರೆ ಈಗ ನಾವು ಇಸ್ಲಾಂ ನಲ್ಲಿ ತಕೊಂಡ್ರೆ ಅವ್ರೀಗ ಮೂರ್ತಿ ಪೂಜೆ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮೊದ್ಲು ಕೂಡ ಇಸ್ಲಾಂ ನಲ್ಲೂ ಕೂಡ ಮೂರ್ತಿ ಪೂಜೆ ಇತ್ತು, ಇಲ್ಲ ಅಂತೇನಿಲ್ಲ. ಅವರು ಕೂಡ ಮೂರ್ತಿ ಆರಾಧಕರೇ, ಮೂರ್ತಿ ಪೂಜೆ ಇತ್ತು. ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಕಡೆಯ ದಿನಗಳಲ್ಲಿ, ಅಂದ್ರೆ ಇನ್ನೇನು ಸಾವಿನ ದಿನಗಳಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವರು ಕೂಡ ಮೂರ್ತಿ ಪೂಜೆಯನ್ನು ಮಾಡ್ಕೊಂಡ್ ಬಂದವ್ರೆ, ಅವರು ಕೂಡ ಮೂರ್ತಿ ಪೂಜೆ ಎಲ್ಲ ಮಾಡ್ಕೊಂಡ್ ಬಂದ್ರು. ಆದ್ರೆ ಅವ್ರೇನ್ ಹೇಳ್ತಾರೆ, ಅದೊಂದು ಶಾಸ್ತ್ರ ಅಂತಾನೆ ತಗೊಳ್ಳೋಣ. ಆ ಶಾಸ್ತ್ರ ಅಂತ ತಗೊಂಡಾಗ ನಾನು ಮೂರ್ತಿ ಪೂಜೆಗಳನ್ನೆಲ್ಲ ಮಾಡದೆ ಭಗವಂತ ಏನು ಅಂತ ಅರ್ಥ ಆಯ್ತು, ನನಗ ಅರ್ಥ ಆಯ್ತು. ಯಾರಿಗೆ? ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ನನಗ ಅರ್ಥ ಆಯ್ತು. ಇನ್ನು ನನಗೆ ಈ ಮೂರ್ತಿ ಪೂಜೆಗಳ ಅವಶ್ಯಕತೆ ಇಲ್ಲ. ಅಂದ್ರೆ ಆ ಶಾಸ್ತ್ರಗಳೆಲ್ಲ ಮುಖಾಂತರ ನಾನು ಆ ಹಂತವನ್ನ ನಾನು ತಲುಪದೆ. ಇನ್ನು ನನಗೆ ಮೂರ್ತಿ ಪೂಜೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು ಸ್ವಲ್ಪ ತಪ್ಪಾಯ್ತು. ಅಂದ್ರೆ ಇವ್ರು ತಪ್ಪ ಅರ್ಥ ಮಾಡ್ಕೊಂಡ್ರು ಏನೋ. ಅದೇ ಮುಂದೆ ಮೊಹಮ್ಮದ್ ಪೈಗಂಬರ್ ಹೇಳ್ಬಿಟ್ಟಿದ್ದಾರೆ ಅಂತ. ಅದೇನಾಯ್ತು, ಅದಿದಾಯ್ತೆ ವಿನಃ ಅವರ ಹಿಂದಿನ ಜೀವನದ ಚರಿತ್ರೆಗಳು ಇದನ್ನೆಲ್ಲ ನಾವು ನೋಡಿದಾಗ ಅವರು ಕೂಡ ಅವಧೂತರೆ. ಸೊ ಅವರು ಕೂಡ ಒಂದು ರೀತಿಯ ಪಂಥಗಳನ್ನ ಅವರು ತಂದಂತವ್ರೇನೆ, ಅವರು ಕೂಡ ಮೂರ್ತಿ ಪೂಜೆಗಳನ್ನ ಮಾಡ್ತಾ ಇದ್ರು ಅಂತ. ಹಾಗ್ ನೋಡಿದ್ರೆ ಸರ್, ನಮ್ಮಲ್ಲೂ ಎಷ್ಟೊಂದು ಶಾಸ್ತ್ರದ ಹೆಸರಲ್ಲಿ ತುಂಬಾ ಅನ್ಯಾಯನೇ ನಡೀತದೆ. ಖಂಡಿತ ಮ್ಯಾಮ್. ಕೆಲವರು ತಮ್ಮ ಸ್ವಾರ್ಥಕ್ಕೆ ಅದನ್ನ ಏನ್ ಮಾಡಿದಾರೆ, ಒಂದು ಕಟ್ಟುಪಾಡುಗಳು ಹಾಕೋತಾರೆ. ಆಮೇಲೆ ಬೇರೆಯವ್ರ ಮನಸ್ಸು ತುಂಬಾ ಇಲ್ಲಿ ಆಕ್ಚುಲಿ ಗೊತ್ತಿಲ್ಲ, ಅದ ತುಂಬಾ ಮನಸ್ಸು ನೋವಾಗತ್ತೆ. ಸ್ವಾಮಿಗಳಾಗ್ಲಿ, ಬ್ರಾಹ್ಮಣರು ಬೇರೆಯವ್ರಿಗೆ ನೋಡೋ ರೀತಿ ಆಗ್ಲಿ ತುಂಬಾ ನೋವಾಗತ್ತೆ ಕೆಲವೊಂದ್ ಸರ್ತಿ. ಯಾಕಂದ್ರೆ ಈಗ ನಾವು ಭಗವದ್ಗೀತೆನೇ ತಗೊಂಡ್ರೆ, ಕೃಷ್ಣ ಪತ್ರಂ ಪುಷ್ಪಂ ಫಲಂ, ನೀನ್ ನನ್ಗೆ ಏನು ಬೇಡಪ್ಪ, ಒಂದ್ ಪತ್ರೆ ಕೊಡು ಸಾಕು, ನೀನ್ ಏನು ಬೇಡಪ್ಪ, ಒಂದು ಹೂ ಕಡೆಗೆ ಏನು ಬೇಡ, ಭಕ್ತಿಯಿಂದ ನೀನ್ ಮಾಡ ಸಾಕು ಅಂತ ಇವೆಲ್ಲ ನಾವು ನೋಡಿದಾಗ, ಬಹುಶಃ ಅಂದ್ರೆ ಶಾಸ್ತ್ರಗಳು ಬೇಕು, ಅವುಗಳು ಆ ದಾರಿ ಹಂತಗಳು, ಬಟ್ ಅದೇ ಡೆಡ್ ಎಂಡ್ ಅಲ್ಲ. ಅವುಗಳ ಮುಖಾಂತರ ಹಂತವನ್ನ ದಾಟಿ ನಾವು ಮುಂದೆ ಹೋಗ್ಲಿಕ್ಕೆ, ಈಗ ಒಂದು ರಾಕೆಟ್ ಲಾಂಚ್ ಆಗ್ಬೇಕು, ಭೂಮಿಯಿಂದ ಹೋಗ್ಬೇಕು ಅಂದ್ರೆ ಅದಕ್ಕೆ ಎಲ್ಲ ಅದು ಬೇಕೇ ಬೇಕು. ಬಟ್ ಒನ್ಸ್ ಹೋಗಿ ಆ ಕಕ್ಷೆನ ಅದು ದಾಟಿ ಆ ಕಕ್ಷೆನಲ್ಲಿ ಸೆಟ್ಲ್ ಆದ್ಮೇಲೆ ಈ ರಾಕೆಟ್ ಆಗ್ಲಿ ಅಥವಾ ಅದಕ್ಕೆ ಬೇಕಾಗಿರೋ ಇಗ್ನಿಷನ್ ಆಗ್ಲಿ ಇದ್ರ ಅವಶ್ಯಕತೆ ಏನಿರೋದಿಲ್ಲ. ಬಟ್ ಆ ಹಂತಕ್ಕೆ ಹೋಗಕ್ಕೆ ಅವು ಬೇಕಾಗತ್ತೆ ಅಂತೇಳಿ ಅಂತ. ಬಟ್ ಸರ್, ಅಲ್ಲೇ ಜನ ಅಲ್ಲೇ ಏನೋ ಒದ್ದಾಡ್ತಿರ್ತಾರೆ, ಅಲ್ಲಿಂದ ಮುಂದ್ ಬರಕ್ ಆಗದೇ ಇಲ್ಲ ಜನರಿಗೆ. ತುಂಬಾ ರೇರ್. ಈಗ ಸರ್ ಏನ್ ಹೇಳ್ತಾರಲ್ಲ ಅದ್ರನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಏನೋ ಬರಕ್ ಆಗ್ತಿದೆ ನಮಗೂ ಈಗೀಗ. ಬಟ್ ತುಂಬಾ ಅದು ಕಟ್ಟಾಕೊಂಡ್ಬಿಡ್ತೀವಿ, ಆಮೇಲೆ ಬೈಯಕ್ ಶುರು ಮಾಡ್ಬಿಡ್ತೀವಿ. ಸೊ ಅಲ್ಲಿ ನಾವು ನೀವ್ ಹೇಳ್ದಂಗೆ ಕಕ್ಷೆಗೆ ಅಂದ್ರೆ ಅಲ್ಲೇ ಸುತ್ತ ಹರಿತಾ ನಾವ್ ಮುಂದೆ ನಮಗ್ ಜ್ಞಾನ ಸಿಗದೇ ಇಲ್ಲ ಅನ್ಕೊಳ್ತೀನಿ.
ಹೌದು, ಯಾಕಂದ್ರೆ ಚಂದ್ರಮೌಳಿ ಸರ್ ಅವ್ರ ಮಾತೆಲ್ಲ ಹೇಳೋದಾದ್ರೆ ಒಂದ್ಸಲ ಅವರು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಗುರುಪ್ರಸಾದ್ ನಾನ್ ನೋಡಿ ಯಾರೋ ಒಬ್ರು ನನ್ ಬಂದ್ ಕೇಳ್ತಾರೆ ಮೈಸೂರ್ಗ್ ಹೋಗೋದ್ ಹೆಂಗೆ ಅಂತ. ನಾನೇನ್ ಮಾಡ್ತೀನಿ, ನನ್ನ ಕೈ ಬೆಟ್ಟನ್ನ ತೋರಿಸ್ತೀನಿ, ಏನಂತ ನೋಡಪ್ಪ ಈ ದಿಕ್ಕಿನಲ್ಲಿ ಹೋದ್ರೆ ನೀನ್ ಮೈಸೂರ್ ಹೋಗ್ತೀಯಾ ಅಂತ. ನಾನು ಕೈ ಬೆಟ್ಟು ದಿಕ್ಕು ತೋರ್ಸಿದ್ದವ್ರಿಗೆ ಆ ದಿಕ್ಕಿನಲ್ಲಿ ಹೋಗ್ಬೇಕವ್ರು, ಅದ್ ಬಿಟ್ಬಿಟ್ಟು ಅವರು ನಾನು ಕೈ ತೋರ್ಸದ್ನಲ್ಲ ಬೆಟ್ಟು, ಅದನ್ನೇ ಒಂದು ಫೋಟೋ ಮಾಡ್ಬಿಟ್ಟು ಅದನ್ನೇ ಒಂದು ಪ್ರಿಂಟ್ ತಕ್ಕೊಂಡು ಅದಕ್ಕೆ ಹೂನಾರ ಎಲ್ಲ ಹಾಕ್ಬಿಟ್ಟು ಇದೇ ಮೈಸೂರು ಅಂತಾರೆ. ನಾನೇನ್ ಮಾಡ್ಲಿ ಗುರುಪ್ರಸಾದ್ ಅಂತ ಒಂದ್ಸಲ ತಮಾಷೆಗೆ ಅವರು ಮಾತಾಡ್ತಾ ಇದ್ರು. ಸೊ ಕೆಲವು ಸಲ ಹೇಳ್ಕೊಡ್ಬೇಕು ಅನ್ಸುತ್ತೆ ಸರ್. ಅಂದ್ರೆ ನಾವು ಬೇಸಿಕ್ ಇಂದಾನೇ ಕಲಿಬೇಕು ಇದನ್ನ. ಇಷ್ಟ ಆಲ್ರೆಡಿ ನಾವು ಕೆಟ್ಟೋಗಿದೀವಿ, ಈಗ ನಾವು ಈ ಕಡೆ ಅರ್ಧಂಬರ್ಧ ಆಗ್ಬಿಟ್ಟಿದೀವಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡು ಹೆಂಗ್ ಒದಾಡ್ತಿದೀವಿ ಅಂತಂದ್ರೆ ಈ ಕಡೆ ಮೊದ್ಲಿಂದ ಕಲಿಯೋ ಶಕ್ತಿನೂ ಇಲ್ಲ, ಮುಂದೆ ಹೋಗುವಂತ ಧೈರ್ಯನೂ ಇಲ್ಲ, ಹಂಗಾಗಿ ಹೋಗಿದೆ ನಮ್ಗೆ. ಇಲ್ಲ ಮ್ಯಾಮ್, ಹಂಗೇನಿಲ್ಲ. ಯಾಕೆಂತಂದ್ರೆ ಇದು ಒಂದು ಬಹುಶಃ ಇದು ಕೆಲವು ನೀವ್ ಹೇಳ್ದಂಗೆ ಹಿಂದಿನಿಂದ ಕೆಲವು ಆಗಿರುವಂತ ತಪ್ಪುಗಳು ಒಂದು, ಹಾಗೇನೆ ನಮ್ಮ ಭಾರತೀಯರ ಮೇಲೆ ಆದಂತಹ ಆಕ್ರಮಣಗಳು, ಸಾವಿರಾರು ವರ್ಷಗಳ ಒಂದು ಗುಲಾಮಗಿರಿ ಏನಿದೆ, ನಮ್ಮನ್ನ ಈ ಒಂದು ದಾರಿಯಿಂದ ಅದು ಏನೋ ದೂರ ಮಾಡಿರುವಂತ ವಿಚಾರಗಳನ್ನು ಕೂಡ ಇರ್ಬೋದು. ಆದ್ರೆ ಅದೇ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಜೀವಿತಾವಧಿ ಸಮಯದಲ್ಲಿ ಮತ್ತೆ ನಮ್ಮ ಭಾರತೀಯ ವಿಚಾರಗಳಿಗೆ ಒಂದು ಪ್ರಾಶಸ್ತ್ಯ ಸಿಗ್ತಾ ಇರೋದು, ಮತ್ತೆ ಜನ ಇದ್ರ ಕಡೆ ಆಕರ್ಷಿತರಾಗಿ ಹೆಚ್ಚು ರಿಸರ್ಚ್ ಗಳು ಇದ್ರ ಕಡೆ ನಡೀತಾ ಇರೋದು ಬಹುಶಃ ಒಂದು ತುಂಬಾನೇ ಖುಷಿ ವಿಚಾರ ಅನ್ಸುತ್ತೆ. ಬಹುಶಃ ನಮ್ಮ ಕಾಲಘಟ್ಟ ಇಲ್ದಲೇ ಇದ್ರೂ ಕೂಡ ಮುಂದಿನ ಇನ್ನ 100 ವರ್ಷ ಅಥವಾ 200 ವರ್ಷಗಳಿಗೆ ಇನ್ನೂ ಹೆಚ್ಚಿನ ಒಂದು ಬೆಳಕನ್ನ ಕಾಣ್ಬೋದೇನೋ ಅಂತ ಒಂದು ಖುಷಿ. ಸೊ ಅದ್ರಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ನಮ್ ಕಾಲಘಟ್ಟದಲ್ಲಿ ಅಂತ ಒಬ್ರು ಪ್ರಧಾನಮಂತ್ರಿಗಳು ನಾವು ನೋಡಿದ್ದೆ ಪುಣ್ಯ ಅಂತ ನಾವ್ ಅನ್ಕೋಬೇಕು. ಅವರಿಂದ ಆಗ್ತಾ ಇರುವಂತ ಬಹಳಷ್ಟು ಬದಲಾವಣೆಗಳು ಮತ್ತೆ ಭಾರತೀಯತೆಗೆ ಸಿಗ್ತಾ ಇರುವಂತ ಒಂದು ಮಾನ್ಯತೆ ಇದು ಅಂತ. ಹಾಗಾಗಿ ನನ್ನ ನಿಟ್ಟಿನಲ್ಲಿ ಬಹುಶಃ ಅವರು ಕೂಡ ಒಬ್ಬ ಅವಧೂತರು ಅಂತಾನೆ ಕರಿಬಹುದು ನಾವು. ನಮ್ಮ ಪ್ರಧಾನಮಂತ್ರಿಗಳನ್ನು ಕೂಡ. ಸೊ ಹಾಗಾಗಿ ಈಗ ರಾಮಕೃಷ್ಣ ಪರಮಹಂಸರು ಕೂಡ ಅವಧೂತರು ಅಂತ ನಾವು ಹೇಳ್ಬೋದು. ಹಾಗೇನೆ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರು, ಅವರು ಕೂಡ ಅವಧೂತರು ಅಂತ ಹೇಳ್ಬೋದು. ಹಾಗೆ ರಮಣ ಮಹರ್ಷಿಗಳು, ಅವರು ಕೂಡ ಅವಧೂತರು ಅಂತ ಹೇಳ್ಬೋದು. ಶಿಶುನಾಳ ಶರೀಫರು, ಅಂದ್ರೆ ಇವರು ಬದುಕಿ ನಡೆದು ತೋರಿಸಿದಂತ ಹಾದಿಗಳು. ಅಂದ್ರೆ ಇವ್ರು ಯಾವ್ದೇ ಪಂಥಗಳು ಅಥವಾ ಇದನ್ನಂತ ಅಥವಾ ಇದೇ ತರ ನೀವು ಪಂಥಗಳನ್ನ ಮಾಡ್ಕೊಳ್ಳಿ, ಇದೇ ಆಚಾರ ವಿಚಾರಗಳನ್ನೇ ಮಾಡ್ಬೇಕು ಅಂತ ಹೇಳ್ದಲೇ ಇದ್ರೂ ಕೂಡ ಅವರ ಜೀವನದ ವಿಚಾರಗಳನ್ನ ತಿಳ್ಕೊಂಡು ತತ್ವಗಳನ್ನ ಅವ್ರು ಹೇಳಲಿಕ್ಕೆ ಹೇಳಿದ್ರು. ಸಣ್ಣ ಸಣ್ಣ ಪದ್ಯಗಳ ಮುಖಾಂತರ ಅಥವಾ ನಡೆ ನುಡಿ ಅಂತ ಏನ್ ಹೇಳ್ತೀವಿ, ಅವ್ರು ಅದೇ ರೀತಿ ನಡೆದು ತೋರ್ಸಿದ್ದು ಬಹುಶಃ ಒಂದು ಅವಧೂತ ವಿಚಾರಗಳು ಅಂತಾನ ಹೇಳ್ಬೋದು. ಅಂದ್ರೆ ಆಕ್ಚುಲಿ ನಾನೀಗ ಬುಕ್ ಇಟ್ಕೊಂಡಿದೀನಿ, ಆ ಬುಕ್ ಅಲ್ಲಿ ಏನ್ ಬರ್ತಾ ಇದೆ ಹಾಗೆ ನಾನು ತಮ್ಮ ಜೊತೆ ಡಿಸ್ಕಷನ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ನಾವು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಂತ ನಾವೇನ್ ಕರಿತೀವಿ, ಅದು ಕೂಡ ಒಂದು ನಾಥ ಅಂದ್ರೆ ಬಾಲಗಂಗಾಧರ ನಾಥ ಅಂತ ಏನ್ ಬರುತ್ತೆ, ಅದು ಕೂಡ ಒಂದು ಅವಧೂತ ಪದ್ಧತಿ ಅಂತಾನೆ ಕೂಡ ಹೇಳ್ತಾರೆ. ಮತ್ಸ್ಯೇಂದ್ರನಾಥ ಅನ್ನೋರಿಂದ ಒಂದು ಶುರುವಾದಂತ ಒಂದು ಪದ್ಧತಿ. ಸೊ ಅವ್ರಿರ್ಬೋದು, ನವನಾಥ ಸಿದ್ಧ ಅಂತ ಬರ್ತಾರೆ ಅವರು. ಸೊ ಅದರಿಂದ ಮುಂದುವರ್ಕೊಂಡು ಬಂದಿದ್ದು ಇವತ್ತು ನಾವು ಏನು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಏನ್ ನೋಡಿದ್ವಿ, ಅದು ಕೂಡ ಒಂದು ನಾಥ ಪದ್ಧತಿ ಅಂತಾನೆ ಕೂಡ. ಅದೇ ಮೇಡಮ್, ಈಗ ಸ್ವಲ್ಪ ನಾನು ಕೂಡ ಸ್ವಲ್ಪ ಹುಡುಕ್ತಾ ಇದ್ದೀನಿ ಇದೆಲ್ಲದನ್ನು ಕೂಡ. ಆದ್ರೆ ಇಲ್ಲ ಬಹುಶಃ ಚಂದ್ರಮೌಳಿ ಸರಿ ಗೊತ್ತಿದೆ ಅನ್ಕೋತೀನಿ ನಾನು. ಮತ್ಸ್ಯೇಂದ್ರನಾಥ ಟಿಬೆಟ್ ಅಲ್ಲಿ ಇದ್ದವರು. ಓಕೆ ಸರ್. ಅಂದ್ರೆ ಮತ್ಸ್ಯೇಂದ್ರನಾಥ ಅವ್ರ ಒರಿಜಿನ್ ಅದ, ಅಂದ್ರೆ ಅಲ್ಲಿಂದನೇ ಇದ್ದದ ಅವ್ರು ಬಂದಿದ್ದ ಸರ್? ಹೌದೌದು, ಅವರು ಮತ್ಸ್ಯೇಂದ್ರನಾಥ, ಗೋರಖನಾಥ ಅವರೆಲ್ಲ ಒಟ್ಟಿಗೆ ಇದ್ದವರು. ಆ ಮತ್ಸ್ಯೇಂದ್ರನಾಥ ಗೋರಖನಾಥ ಇಂದನೇ ಗೂರ್ಖಾಸ್ ಅಂತ ನಾವು ನೇಪಾಳದಲ್ಲಿ ಗೂರ್ಖಾಗಳು ಅಂತ ಏನ್ ಕರಿತೀವಿ, ಅವರಿಂದ ಗೋರಖನಾಥ ಪಂಥದಿಂದ ಬಂದವರು. ಮತ್ಸ್ಯೇಂದ್ರನಾಥ ಈ ತರ ಅದು ನಾಥ ಪಂಥ ಅಂತಾನೆ ಒಂದು ಹಿಮಾಲಯದಲ್ಲಿದೆ. ಇವರು ಅಂದ್ರೆ ಅವರಿಂದ ಬ್ರಾಂಚ್ಗಳು ಶುರುವಾಯಿತು, ಬಟ್ ನಾಥ ಪಂಥ ಶುರುವಾಗಿದ್ದು ಅವರಿಂದ ಅಲ್ಲ.
ಏಕೆಂದರೆ ಅವರು ಕೂಡ ನಾಥ ಅನ್ನೋವನ್ನು ಹೆಸರಿಟ್ಟುಕೊಂಡು ಆ ಪಂಥವನ್ನು ಅನುಸರಿಸಿದರು. ಹಾಗೆ ಅದಮತ್ಸೇಂದ್ರನಾಥ, ಗೋರಖನಾಥ ಈ ರೀತಿ ಬರ್ತಾರೆ. ಅವರೇ ಒಬ್ಬರು ನೇಪಾಳ ಮತ್ತು ಇನ್ನೊಬ್ಬರು ಟಿಬೆಟ್ಟು ಆ ಕಡೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅವರ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ವಿವೇಕಾನಂದ್ರ ಹತ್ರ ಹೇಳ್ತಾರಂತೆ, ಇನ್ನು ನನಗೆ ಕಾಳಿ ಮಂದಿರಕ್ಕೆ ಹೋಗೋ ಅವಶ್ಯಕತೆ ಏನು ಇಲ್ಲ, ಅದರ ಇದೇನು ಇಲ್ಲ ಅಂತ ಹೇಳಿ. ಇವ್ರಿಗೆ ಆಶ್ಚರ್ಯ ಆಗ್ಬಿಡತ್ತಂತ, ಇದೇನಪ್ಪಾ ಬುದ್ಧಿ ಬಂದಾಗ್ಲಿಂದನೂ ಇವರು ಕಾಳಿ ದೇವಿ, ಕಾಳಿ ಮಾತೆ, ಕಾಳಿ ಮಂದಿರ ಒಂದು ಕ್ಷಣನೂ ಬಿಟ್ಟಿಲ್ದಲ್ಲ ಇದ್ದಂತ ವ್ಯಕ್ತಿ ಈಗ ಕಡೆಗಾಲದಲ್ಲಿ ಹಿಂಗ್ ಹೇಳ್ತಾ ಇದಾರಲ್ಲ ಅಂತ ಹೇಳಿ ಅಂತ. ಅಂದ್ರೆ ಅದ ನಿಜವಾದ ಅರ್ಥ ಏನಂದ್ರೆ ಅದನ್ನ ದಾಟಿ ಬಂದಿರುವಂತದ್ದು ಸ್ಥಿತಿ ಅವರು ಅಂತ ಹೇಳಿ. ಜ್ಞಾನ ಅನ್ನೋದು ದೋಣಿ ಇದ್ದಾಗೆ. ನದಿ ದಾಟಲಿಕ್ಕೆ ದೋಣಿ, ನದಿ ದಾಟಿದ ಮೇಲೆ ದೋಣಿ ಯಾಕೆ? ಆ ಜ್ಞಾನದ ಉಪಯೋಗ ಅಷ್ಟೇ. ಆದರೆ ಈಗಿರುವ ಒಂದು ಅಂಧಕಾರ, ಅಜ್ಞಾನ, ಇವುಗಳ ಆಚ್ಛಾದಿತವಾದ ನಮ್ಮ ಈ ಒಂದು ವಿಚಾರದಲ್ಲಿ ನಾವೆಲ್ಲ ಇರಬೇಕಾದ್ರೆ ಜ್ಞಾನದ ಅವಶ್ಯಕತೆ ಕುರಿತು ಮಾತನಾಡುವುದು ಅಷ್ಟು ಸೂಕ್ತವಾಗೋದಿಲ್ಲ. ಏಕೆಂದರೆ ಇಲ್ಲಿ ಒಂದು ಪಲಾಯನವಾದ ಬರುತ್ತೆ. ಜ್ಞಾನ ಕಡೆಯಲ್ಲಿ ಬಿಡಬೇಕು ಅಂತ ಹೇಳಿದ್ಮೇಲೆ ಬಿಡು, ಈಗಲಿಂದನೇ ಅದನ್ನು ಬಿಟ್ಟುಬಿಡೋಣ, ಅದು ತಗೊಂಡು ಹೇಗಿದ್ರೂ ಬಿಡಬೇಕು, ಸಂಪಾದನೆ ಯಾಕೆ ಮಾಡಬೇಕು, ಈ ರೀತಿಯೆಲ್ಲ ವಿಚಾರಗಳು ಬರುತ್ತೆ. ಮತ್ತು ಅವರು ಅವಧೂತ ಅನ್ನೋ ಒಂದು ಸ್ಥಿತಿಯನ್ನು ಇವತ್ತು ಗುರುಪ್ರಸಾದ್ ಅವರು ಏನು ಹೇಳಿದ್ದಾರೆ, ಅದಕ್ಕೆ ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ ಅನ್ನೋ ಒಂದು ನನ್ನ ಪುಸ್ತಕ ಓದಿದ್ರೆ, ಅಥವಾ ಮೂಲಭೂತ ಸೃಜನತೆಯ ಸಂಶ್ಲೇಷಣೆ, ಆ ಅವಧೂತ ಸ್ಥಿತಿಯಿಂದ ಅರ್ಥ ಏನು, ಫಂಡಮೆಂಟಲ್ ಕ್ರಿಯೇಟಿವಿಟಿಯನ್ನು ಆ್ಯಕ್ಚುಲೈಸ್ ಮಾಡುವಂತಹ ಒಂದು ಎಬಿಲಿಟಿ ಇರುವ ಒಂದು ಪರ್ಸನಾಲಿಟಿ, ಅದು ಹೇಗೆ ಅನ್ನೋದನ್ನು ತಿಳ್ಕೋಬೋದು. ಅದು ಹೇಗೆ ಆ ಥರ ಆಗೋದು ಅನ್ನೋದು ನಾನು ಬರೆದಿರೋ ಪುಸ್ತಕ ಓದಿದ್ರೆ ಅರ್ಥವಾಗುತ್ತೆ ಕೀರ್ತಿ ಅವರೇ. ಸರ್, ಹಾಗಿದ್ರೆ ಜ್ಞಾನ ಬಿಡ್ಬೇಕು ಅಂದ್ರೆ ಜ್ಞಾನದ ವಿಷಯನೇ ಗೊತ್ತಿಲ್ಲದೆ ಅದನ್ನ ಹೆಂಗ್ ಬಿಡಕ್ಕಾಗತ್ತೆ ಅಲ್ವಾ ಸರ್? ಹಂಗ್ ಬಿಟ್ರೆ ಅದು ಪಲಾಯನವಾದ ಅವಾಗ ಆಗುತ್ತೆ. ಬಟ್ ಹೌದು, ಬಿಡುವುದು ಅಂದ್ರೆ ಏನು? ಗಳಿಸಿ ಬಿಡುವುದು. ಹಾ ಸರ್, ಅದನ್ನ ಈಗ್ಲೇನೆ ಬಿಡ್ತೀವಿ ಅಂದ್ರೆ ಅದು ಒಂದು ಹುಚ್ಚುತನ ಅಂತ ಆಗುತ್ತೆ. ಹೌದು 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 ಹೌದು. ಹಾಗಾಗಿ ಅದ್ರ ವಿಷಯ ಗೊತ್ತಾದ್ಮೇಲೆನೆ ಅದನ್ನ ಬಿಡ್ಬೇಕೇ ಹೊರತು ಅದು ನೆಸೆಸಿಟಿ ಇಲ್ಲ ಅಂತ ಬಿಡೋದು ಅಂತಂದ್ರೆ ಅದು ನಾವ್ ಮುಂದೆ ಹೋಗಕ್ಕೆ ಅದು ಅವಕಾಶನೇ ಕೊಟ್ಟಂಗ ಆಗಲ್ಲ, ಅಥವಾ ನಾವು ತಗೊಂಡಂಗೂ ಆಗಲ್ಲ ಅಲ್ವಾ ಸರ್? ಹೌದು. ಈಗ ದೋಣಿ ಈ ದಡದಲ್ಲಿದ್ದೀವಿ, ಮುಂದಿನ ದಡಕ್ಕೆ ಹೋಗಬೇಕು, ಆಗ ದೋಣಿ ಅತ್ಯಂತ ಅವಶ್ಯಕ. ನಾನು ಆ ಕಡೆ ಹೋಗೋದೇ ಇಲ್ಲ ಅಂದಾಗ ದೋಣಿ ಬಿಟ್ಬಿಡ್ಬೋದು, ಬೇಡ ನನಗೆ ದೋಣಿ ಅಂತ. ಅಥವಾ ನದಿಯನ್ನು ದಾಟಿ ಆ ದಡಕ್ಕೆ ಹೋಗಿ ಮುಂದಿನ ದಡವನ್ನು ಸೇರಿ ಅಲ್ಲಿಂದ ಮುಂದಕ್ಕೆ ಹೋಗಬೇಕಾದ್ರೆ ಆಗಲೂ ದೋಣಿಯನ್ನು ಬಿಟ್ಟುಬಿಟ್ಟು ನಾವು ಮುಂದಕ್ಕೆ ಹೋಗ್ಬೋದು. ದೋಣಿಯನ್ನು ಬಿಡುವುದು ಎರಡು ರೀತಿ. ಒಂದು, ನಾವು ಅಜ್ಞಾನವನ್ನು, ಅಂಧಕಾರವನ್ನು ದಾಟದೆ ಅಲ್ಲೇ ಬಿಟ್ಟು ಅಲ್ಲೇ ಅಂಧಕಾರದಲ್ಲೇ ಉಳ್ಕೊಂಬಿಡೋದು, ಅಜ್ಞಾನದಲ್ಲೇ ಉಳ್ಕೊಂಬಿಡೋದು. ಇಲ್ಲ, ಅವನ್ನ ದಾಟಿ ಜ್ಞಾನವನ್ನು ಬಿಟ್ಟು ಬಿಡೋದು. ಈ ರೀತಿಯಾಗಿ ಬಿಡುವುದರಲ್ಲೂ ಯಾವಾಗ ಬಿಡಬೇಕು, ಹೇಗೆ ಬಿಡಬೇಕು ಅನ್ನೋ ವಿವೇಕ ಇಲ್ಲಿ ನಮಗೆ ಬೇಕು ಕೀರ್ತಿಯವರೇ. ಮೇಡಮ್, ಒಂದು ಸಣ್ಣ ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಗಳದೇನೆ. ಅವಳು ಆಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ಲು. ನಮ್ಮ ವೈಫ್ ಏನ್ ಮಾಡ್ತಾ ಇದ್ರು, ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಓದಿತ್ತಿತ್ತಲ್ಲ, ಆ ಪುಸ್ತಕನೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ತೆಗೆದು ಒಂದ್ ಕಡೆಗೆ ಇಡ್ತಾ ಇದ್ರು. ಇವಳು ನನ್ ಮಗಳು ಕೇಳಿದ್ರು, ಏನಕ್ಕೆ ಅದನ್ನೆಲ್ಲ ಒಂದ್ ಕಡೆಗೆ ಇಡ್ತಾ ಇದೀಯಾ ಅಂತ. ನಮ್ಮ ವೈಫ್ ಹೇಳಿದ್ರು, ಇದನ್ನೆಲ್ಲ ತೂಕಕ್ಕೆ ಹಾಕ್ಬಿಡ್ತೀನಿ, ಇಟ್ಕೊಂಡ್ ಸುಮ್ನೆ ಇಲ್ಲಿ ಧೂಳು ಡಸ್ಟು ಅಂತಾನೆ. ಇವಳು ಓಡ್ ಬಂದು ಅದನ್ನೆಲ್ಲ ಎತ್ಕೊಂಡು ನಂದು ನನಗ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡು, ನಮ್ ವೈಫ್, ಏಯ್ ಅದು 1ನೇ ಕ್ಲಾಸ್ದು, ಅದೆಲ್ಲ ಮುಗ್ದೋಯ್ತದು, ಈಗ ಇಟ್ಕೊಂಡು ಏನ್ ಮಾಡ್ತಾ ಇದೀಯ ಅದನ್ನ, ಅದೆಲ್ಲ ಅದು ವೇಸ್ಟ್, ಅದು ಕೊಡು, ನಗ್ಬೇಡ ಇರು, ಅದೆಲ್ಲ ವೇಸ್ಟ್, ಅದು ತಗೊಂಡೋಗ್ ತೂಕಕ್ಕೆ ಹಾಕ್ತೀನಿ ಅಂದ್ರು. ಮೇಡಮ್, ಮಿನಿಟ್ ಅಲ್ಲಿ ನನ್ ಮಗಳು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರ್ ಹಾಕೊಂಡು ಏನ್ ಹೇಳಿದ್ಲು ಅಂದ್ರೆ, ಅಪ್ಪ ನಾನು 1ನೇ ಕ್ಲಾಸ್ ಓದಿದ್ದೆಲ್ಲ ವೇಸ್ಟ್ ಅಪ್ಪ ಅಂದ್ಲು. ಸೊ ಬಹುಶಃ ಇದು ಉತ್ತರ ಸಿಗುತ್ತೆ ಅನ್ಕೊಂಡಿದ್ದೀನಿ. ಖಂಡಿತ ಸರ್, ಖಂಡಿತ ಇದು ತುಂಬಾನೇ ಮೀನಿಂಗ್ಫುಲ್ ಆಗಿದೆ ಇದು.
ಹೌದು, ಈಗ ನೋಡಿ 1ನೇ ಕ್ಲಾಸ್ ಓದಿದಿಂದನೇ 2ನೇ ಕ್ಲಾಸಿಗೆ ಬಂದಿದ್ದು. ಆದರೆ 1ನೇ ಕ್ಲಾಸ್ ಅನ್ನೋದು ಅದರ ಹೊರೆಯನ್ನು ಹೊತ್ತಿಕೊಂಡು ಹೋಗಬೇಡ ಮುಂದಕ್ಕೆ ಅನ್ನೋದು ಅವರ ತಾಯಿ ಹೇಳಿದ್ದು. ಆದರೆ ಓದಿದ್ದೇ ವೇಸ್ಟೇ ಅಂತ ಇವಳು ಅರ್ಥ ಮಾಡ್ಕೊಂಡಿದ್ದು. ಇದರಲ್ಲಿ ನಾವು ತುಂಬಾ ಮೀನಿಂಗ್ಫುಲ್ ಇದೆ. ಹೌದು, ಆ ಥರ ಜ್ಞಾನ ಅನ್ನೋದು ಆ ರೀತಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಗೊತ್ತಾಯ್ತು ಸರ್, ಚೆನ್ನಾಗಿ ಗೊತ್ತಾಯ್ತು ಸರ್. ಓಕೆ ಸರ್ ತುಂಬಾ ಮಿಸ್ ಮಾಡ್ಕೊಂಡು ಈ ಕ್ಲಾಸಸ್ ಎಲ್ಲ, ಬಟ್ ಅವಕಾಶ ನೆಕ್ಸ್ಟ್ ಕೊಡ್ತಿಲ್ಲ. ಖಂಡಿತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ವಾರದಿಂದ ಮತ್ತೆ ನಾನು ಆರಂಭ ಮಾಡಿದ್ದೀನಿ, ಮಾಡೋಣ ಸರ್. ಆಯ್ತು ಸರ್, ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು. ಮತ್ತೆ ಯಾರಿಗಾರು ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಓಂ ಗಣನಾನ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.